ಆಫ್ ದ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ದತ್ತನ್ ಅವರಿದ್ದಾರೆ. ಸರ್ ದತ್ತನ ಸರ್ ಬನ್ನಿ. ದತ್ತಣ್ಣ ಸರ್ ದಯವಿಟ್ಟು ಜೋರಾದ ಚಪ್ಪಾಳೆ. ನಮ್ಮ ಕನ್ನಡದ ನಮ್ಮ ಹೆಮ್ಮೆ ಹಿರಿಯ ನಟರಾಗಿರುವಂತಹ ದತ್ತಣ್ಣ ಅವರು ಪ್ರೀತಿಯಿಂದ ಇವತ್ತಿನ ಟ್ರೈಲರ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ವಿ. ವೆಂಕಟ್ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗಬೇಕು. ಪ್ರೇಮ್ ಸರ್ ದಯವಿಟ್ಟು ನೀವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಪ್ಲೀಸ್. ಎಸ್ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮ ಕನ್ನಡದ ಹೆಮ್ಮೆಯ ಹಿರಿಯ ನಟರಾಗಿರುವಂತಹ ನಮ್ಮ ಪ್ರೀತಿಯ ದತ್ತಣ್ಣ ಸರ್ ಇದೀಗ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹಿರಿಯರ ಮಾತಿನಿಂದ ಕಾರ್ಯಕ್ರಮ ಶುರುವಾಗ್ತಿದೆ. ಒಮ್ಮೆ ಚಪ್ಪಾಳೆ ದಯವಿಟ್ಟು ಜೋರಾಗಿ ಬರಬಹುದಾ? ನಮಸ್ಕಾರ. ಬಹುದಿನಗಳಿಂದ ಬಹಳ ಜನ ಕಾಯ್ತಾ ಇರೋ ಸಿನಿಮಾ ಇದು. ನಾನು ಅಲ್ಲಿ ಇಲ್ಲಿ ಧ್ರುವ ಸರ್ಜಾ ನೋಡಿದಾಗೆಲ್ಲ ಎಲ್ಲಪ್ಪ ನಿನ್ನ ಸಿನಿಮಾ ಅಂತ ಕೇಳ್ತಿದ್ದೆ. ಹಾಗೆ ಕೇಳೋಕ್ಕೆ ಪ್ರೇಮ್ ಸಿಗ್ತಾ ಇರಲಿಲ್ಲ. ಅವನು ಇಡೀ ಪ್ರಪಂಚ ಸುತ್ತಾಡ್ತಾ ಇದ್ದಾನೆ ಈ ರಿಲೀಸ್ಗೋಸ್ಕರ. ಅಂತೂ ಕಡೆ ದಿನ ಬಂದಿದೆ ಇಲ್ಲಿ ಏಪ್ರಿಲ್ 30. ಬರೀ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾನ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಕನ್ನಡ ಸಿನಿಮಾಗಳು ಈ ರೀತಿಯ ದೊಡ್ಡ ಪ್ರಮಾಣದ ಸಿನಿಮಾಗಳು ಬರಬೇಕು ಅಂತ ಬಹಳ ಜನರ ಅಪೇಕ್ಷೆ ಇದೆ. ಅದರಂತೆ ಆ ಸಾಲಿನಲ್ಲಿ ಇದು 26ರ ಮೊದಲನೆಯ ಸಿನಿಮಾ ಅಂತ ಅನ್ನಬೇಕೋ ಏನೋ ಗೊತ್ತಿಲ್ಲ. ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಕನ್ನಡದ ಪ್ರೇಕ್ಷಕರು ಒಳ್ಳೆಯ ಸಿನಿಮಾಗಳನ್ನು ಒಪ್ಪಿಕೋತಾರೆ, ತಲೆ ಮೇಲೆ ಹೊತ್ತುಕೊಂಡು ಕೊಂಡಾಡ್ತಾರೆ, ಮೇಲಕ್ಕೆ ತಗೊಂಡು ಹೋಗ್ತಾರೆ. ಅದಕ್ಕೆ ಸರಿಯಾಗಿ ನಾವು ಕೂಡ ಸ್ಪಂದಿಸಿ ಅಂತಹ ಚಿತ್ರಗಳನ್ನು ಅವ್ರಿಗೆ ಮಾಡಿ ತಲುಪಿಸ್ಬೇಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ಅದನ್ನು ಪ್ರೇಮ್ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈಗ ನಿರೀಕ್ಷೆಯ ಸಮಯ. ಈ ಚಿತ್ರದ ಟ್ರೇಲರ್ ರಿಲೀಸ್ ಬಹಳ ಸಂತೋಷದಿಂದ, ಬಹಳ ಉತ್ಸಾಹದಿಂದ, ಬಹಳ ಕುತೂಹಲದಿಂದ ಈ ಒಂದು ಸಿನಿಮಾದ ಟ್ರೇಲರ್ನ ರಿಲೀಸ್ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಿದೆ. ಕನ್ನಡ ಪ್ರೇಮಿಗಳೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ಅನುಭವಿಸಿ ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ದತ್ತಣ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರು ದತ್ತಣ್ಣ ಸರ್ಗೆ. ಇದೀಗ ನಾವು ನೀವೆಲ್ಲರೂ ಕಾಯ್ತಾ. KD has been a long journey for all of us. Last 3 months anta tagondre, it's been a very difficult but still a very beautiful journey for all of us. Iva trailer ನೋಡಿದಾಗ ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. Everybody's hard work is shown. I'm sure it's been a struggle, but ivattu ಖುಷಿ ಆಗುತ್ತೆ to see the end result. The most beautiful thing about this is ನಾವು ಯಾವಾಗಲೂ ಪ್ರೆಸ್ ಮೀಟ್ಗಳು ಮಾಡ್ತಾ ಇರ್ತೀವಿ, but I've never when Venkat sir came the last time for the song launch, I was not there. So ಇವತ್ತು ವೆಂಕಟ್ ಸರ್ಗೆ ನಮ್ಮೆಲ್ಲರ ಜೊತೆನೂ ನೋಡಿ ಇಟ್ಸ್ ರಿಯಲಿ ಫುಲ್ಫಿಲ್ಲಿಂಗ್. ಯಾವಾಗಾದರೂ ಸಿನಿಮಾ ಮಾಡಿದಾಗ the biggest or the most important person for any film is the producer. So thank you, sir. Thank you for being with us today. It really feels nice that you're here. Throughout the journey, KVN Productions, Supreet, who was handling everything, all of them have been really kind to us, and adrinda this end result today. Last 1 month in the Arjun and Prem have been in Chennai only because they are doing the DI and all of that.
ಸೊ ಐ ಆಮ್ ಶೋರ್ ದಟ್ ಅವರಿಬ್ಬರು ಸಿನಿಮಾ ನೋಡಿದ್ದಾರೆ. ನಾನಂತೂ ಪ್ರೇಮಿಗೆ ಭಿಕ್ಷೆ ಬಿಡ್ತಾ ಇದ್ದೀನಿ, ನಾನು ಬರ್ತೀನಿ ಸುಪ್ರೀತ್ ಜೊತೆ ಶುಕ್ರವಾರ ಸಿನಿಮಾ ನನಗೂ ತೋರಿಸಿ ಅಂತ. ಬಟ್ ದೇ ಬೋತ್ ಜಸ್ಟ್ ನಾಟ್ ಅಗ್ರೀ. ಬಟ್ ಐ ಆಮ್ ಡೆಫಿನೆಟ್ಲಿ ವೇಟಿಂಗ್. ದಿಸ್ ಸ್ಪೆಷಲಿ ಇನ್ ದಿಸ್ ಫಿಲ್ಮ್ ದತ್ತಣ್ಣ ಸರ್ ಮಾಡ್ತಾ ಇರೋದು ಇಸ್ ಅನ್ ಆನರ್ ಫಾರ್ ಆಲ್ ಆಫ್ ಅಸ್. ನಮ್ಮ ಅಮ್ಮ ಅಂತೂ ನನಗೆ ಪ್ರತಿ ದಿವಸ ಕೇಳ್ತಾರೆ, ವೆನೆವರ್ ಐ ಗೋ ದೇರ್, ದತ್ತಣ್ಣ ಸರ್ ಚೆನ್ನಾಗಿದ್ದಾರೆ. ಐ ಥಿಂಕ್ ದೇ ನೋ ಈಚ್ ಅದರ್ ರಿಯಲಿ ವೆಲ್. ಸೊ ಇಟ್ಸ್ ರಿಯಲಿ ನೈಸ್. ಇನ್ ದಿಸ್ ಫಿಲ್ಮ್ ಪರ್ಟಿಕ್ಯುಲರ್ಲಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಎನಿ ಸೀನಿಯರ್ ಆ್ಯಕ್ಟರ್ should inspire all of us juniors, and that work for me, Ramesh sir does it really well. He is inspirational to all of us. Can we hear it for Ramesh Arvind sir, please? Absolute inspiration ಅವರು. ಸಿನಿಮಾ ನೋಡಿದವರೆಲ್ಲ ನನಗೆ ಹಲವಾರು ಜನ ಅಂದರೆ ನಮ್ಮ ಟೀಮ್ ಅವ್ರು ನೋಡಿದ್ದಾರೆ, ಆ್ಯಂಡ್ ದೇ ಆಲ್ ಸೇ ದಟ್ ರಮೇಶ್ ಅರವಿಂದ್ ಸರ್ಸ್ ಕ್ಯಾರೆಕ್ಟರ್ ಈಸ್ ಗೋನ್ ಟು ಸ್ಟ್ಯಾಂಡ್ ಔಟ್ ಇನ್ ದಿಸ್ ಫಿಲ್ಮ್ ಅಂತ. ಸೊ ಐ ಆಮ್ ವೇಟಿಂಗ್ ಟು ಸಿ ರಮೇಶ್ ಅರವಿಂದ್ ಸರ್ಸ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ರೀಶ್ಮಾ, ನಾನು ಆ ಥರ ಬದಾರಿ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ಆಯಿತಾ. ಸೊ ಇಟ್ಸ್ ನೈಸ್ ಟು ಸಿ ಯು ಡೂಯಿಂಗ್ ಇಟ್ ಸೋ ವೆಲ್. I think it's come out really well, the character. Much Lakshmi and Dhruva. Every month, one ದಿವಸನ ಫೋನ್ ಮಾಡ್ತಾನೆ, ಅಕ್ಕ ಏನು ಮಾಡೋದಕ್ಕ, ಇನ್ನೂ ಪಬ್ಲಿಸಿಟಿ ಸ್ಟಾರ್ಟ್ ಆಗಿಲ್ಲ ಅಕ್ಕ. He's so worried about it. But the love that Dhruva carries for KD, he inspires a lot of actors younger to him. So I really wish Dhruva all the best. ಅಕ್ಕ ಟ್ರೇಲರಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತಾನೆ ಪಕ್ಕ ಕೇಳಿ ಥರ ಕಾಣಿಸ್ತಿದ್ದೀನಿ. ಸೊ ದಿಸ್ ಫಿಲ್ಮ್ ವಿಲ್ ಡೂ ವೆರಿ ವೆಲ್ ಫಾರ್ ಯು ಧ್ರುವ. ಐ ಆಮ್ ವಿಶಿಂಗ್ ಓನ್ಲಿ ದ ಬೆಸ್ಟ್ ಫಾರ್ ಯು. ಪ್ರೇಮ್ ಬಗ್ಗೆ ಏನು ಹೇಳೋದು, ನಿನ್ನೆ ರಾತ್ರಿ ಹೇಳಿರಕ್ಕಾಗಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಸಿನಿಮಾ ಮುಗಿದ ಮೇಲೆ ದ ಜರ್ನಿ ಹ್ಯಾಸ್ ಬಿನ್ ರಿಯಲ್ ವಿತ್ ದಿಸ್ ಫಿಲ್ಮ್. ಪ್ರತಿಯೊಂದು ಹಂತದಲ್ಲೂ ವಿ ಫೇಸ್ಡ್ ಅ ಲಾಟ್. ದಿಸ್ ಇಡೀ ಹೋರಾಟ ಇದೆಲ್ಲ 30ಕ್ಕೆ ಜನರ ಮುಂದೆ ಬಂದಾಗ, ಫಸ್ಟ್ ಡೇ ಮಾರ್ನಿಂಗ್ ಶೋ, ವೆನ್ ಯು ಆಲ್ ವಾಚ್ ಇಟ್, ಐ ಥಿಂಕ್ ಐ ಆಮ್ ಗೋನ್ ಟು ಕ್ರೈ ಬಿಕಾಸ್ ದಿಸ್ ಹಸ್ ಬೀನ್ ಅ ಜರ್ನಿ ಆ್ಯಂಡ್ ಅ ಸ್ಟ್ರಗಲ್ ಫಾರ್ ಆಲ್ ಆಫ್ ಅಸ್. It's nice that my son sits here today because I know he is going through that at home also. But it's great to see all of you here. Ivattu ella artists bandidare cinemadu. Nam choreographer Mona bandidare. Bhushan and Rahul are not here, but it would be nice to see them also. Nam cinematographer. Today is my father's birthday. So it's always nice to see cinematographers doing the best in the industry. So Anna, your work is very inspiration to all of us. Thank you so much. Ivattu especially some press in the audience have been really supportive. Idu nanu ಹೇಳಲೇಬೇಕು. ಥ್ಯಾಂಕ್ ಯು ಟು ಎವ್ರಿಬಡಿ. ಎಲ್ಲರ ಹೆಸರುಗಳು ಖಂಡಿತ ಹೇಳಲ್ಲ, ಆಫೀಸಲ್ಲಿ ಕಷ್ಟ ಆಗ್ಬೋದೇನೋ. ಬಟ್ ಯು ಗೈಸ್ have really stood by me, and Prem, thank you so much to all of you. Nange ansirlilla that it's going to be so difficult, but through this difficult time, all of you have stood by me. So thank you so much, guys. Thank you for being there for me and Prem always. Thank you. That's so sweet. Thank you so much, Rakshita ma'am. ಎಲ್ರಿಗೂ ನಮಸ್ಕಾರ. KVN ಅಂದರೆ ಕೆ ವೆಂಕಟನಾರಾಯಣ ಶಾರ್ಟ್ ಫಾರ್ಮ್ ಅಲ್ವಾ. KD ಯಾವುದ್ರ ಶಾರ್ಟ್ ಫಾರ್ಮು ಅಂತ ChatGPT ಕೇಳಿದೆ. ಅದೇ ಹೇಳ್ತು KD ಅಂದರೆ ಬ್ರಿಟಿಷ್ ಕಾಲದಿಂದ ಇದೆಯಂತೆ. ಪೊಲೀಸ್ ಭಾಷೆಯಲ್ಲಿ KD ಅಂದರೆ ನೋನ್ ಡಕಾಯಟ್, ನೋನ್ ಡಿಫಾಲ್ಟರ್. ಅಂದರೆ ರೆಗ್ಯುಲರ್ ಆಗಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾರಲ್ಲ, ಪಿಕ್ ಪಾಕೆಟ್ ಮಾಡೋದು, ಕದಿಯೋದು, ಇವ್ರದ್ದೊಂದು ಲಿಸ್ಟ್ ಇರುತ್ತಂತ ಪೊಲೀಸ್ ಸ್ಟೇಷನಲ್ಲಿ. ಅದನ್ನು KD ಲಿಸ್ಟ್ ಅಂತ ಕರೀತಾರಂತೆ. ಅಲ್ಲಿ ಶುರು ಆಯ್ತಂತೆ. ಬಟ್ ಕ್ರಮೇಣ ಏನಾಯ್ತು ಅಂದರೆ ಒಳ್ಳೆ ವಿಷಯಗಳಿಗೆಲ್ಲ ಕೂಡ KD ಅನ್ನಕ್ಕೆ ಶುರು ಮಾಡ್ಬಿಟ್ರು. ಅಂದರೆ ಒಬ್ಬ ಸಕ್ಕತ್ ಗುರು ಅವ್ನು ರೀಲ್ ಮಾಡೋದಲ್ಲಿ KD ಅಮ್ಮ ಅಂತ ಶುರು ಮಾಡ್ಬಿಟ್ರು. ಆ ಥರ ನೋಡಿದ್ರೆ ಈ ಫಸ್ಟ್ ರೋಲಿರೋ ಎಲ್ಲರೂ KDಗಳೇ. ಅಲ್ಲಿದ್ದಾರೆ ನೋಡಿ, ಅರ್ಜುನ್ ಜನ್ಯ ಸಾರ್
ಈ ಝೊಮ್ಯಾಟೊ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡುತ್ತಲ್ಲ, ಅದಕ್ಕಿಂತ ಫಾಸ್ಟಾಗಿ ಸೂಪರ್ ಟ್ಯೂನ್ಸ್ ಕೊಡೋ ಕೇಳಿ ಅವರು. ಅವ್ರ ಪಕ್ಕ ಇದ್ದಾರೆ ನೋಡಿ ಮಿಸ್ಟರ್ ಪ್ರೇಮ್. ಎಂಥ ಕೇಳಿ ಅಂದ್ರೆ ಸರ್, ಚಿತ್ರದ ಕ್ಲೈಮ್ಯಾಕ್ಸು ಇನ್ನೇನು ಹೀರೋ ವಿಲ್ಲನ್ ಹೊಡಿಬೇಕು, ಆವಾಗ ಒಂದು ಫೋನ್ ಬರುತ್ತೆ, ಅಮ್ಮ ಕಾಲಿಂಗ್, ಇರಪ್ಪ ಒಂದು ನಿಮಿಷ ಅಮ್ಮ, ಅದು ಹಾಲಮ್ಮ ತರ್ತೀನಮ್ಮ. ಆ ಲೆವೆಲ್ಗೆ ಮದರ್ ಸೆಂಟಿಮೆಂಟು, ಫ್ಯಾಮಿಲಿ ಸೆಂಟಿಮೆಂಟ್ ಹಿಂಡೋ ಕೇಳಿ ಅವರು. ಅದೇನು ಅಂತ ಚಿತ್ರ ರಿಲೀಸ್ ಆದಾಗ ನೋಡ್ತೀರ ನೀವು. ಮಿಸ್ಟರ್ ವಿಲಿಯಂ ಡೇವಿಡ್ ಅವರು KD ಅಲ್ಲ, KB, ಕಣ್ಣಿಗೆ ಬಿರಿಯಾನಿ, ವಿಜುವಲ್ ಬಿರಿಯಾನಿ ಸರ್. ಈ ಫಿಲ್ಮ್ ನೋಡಿ, ಫ್ರೇಮ್ ಬಿರಿಯಾನಿ, ವಿಜುವಲ್ ಬಿರಿಯಾನಿ. ದಟ್ ಇಸ್ ಡೇವಿಡ್. ವಿ ಹ್ಯಾವ್ ಸುಪ್ರೀತ್, ಅವ್ರ ಬಗ್ಗೆ ನಾನು ಹೇಳಿದಿರಿ, ಕೂಲ್ ಡೂಡ್ KD ಅಲ್ಲಿದ್ದಾರೆ. ಧ್ರುವ ಸರ್ಜಾ ಆಕ್ಷನ್ ಅಲ್ಲಿ KDನಾ? ಎಲ್ಲದಕ್ಕಿಂತ ಸರ್ ಆ ಹುಡುಗ ಈ ಸಿಲಿಂಡರ್ ಸಮಸ್ಯೆ ಇರೋ ಕಾಲದಲ್ಲಿ ಆಕ್ಸಿಜನ್ ಸಿಲಿಂಡರ್ನೇ ನುಂಗಿರೋರ ಥರ 3 ನಿಮಿಷ ಡೈಲಾಗ್ ಉಸಿರೇ ಆಡದೆ ಆಡ್ತಾನೆ ಸರ್ ಹುಡುಗ, ಮಾಸ್ ಡೈಲಾಗ್ಗಳು. ಅಂಡ್ ಈ ಫಿಲಮಲ್ಲಿ ಧ್ರುವ ಸರ್ ಆ ಗೆಟಪ್ ನೋಡಿದಿರಲ್ಲ ಸರ್, ಯಾವಾಗಲೂ ಒಂದು ಶಾಬಿ ಶರ್ಟು, ಒಂದು ಶಾಬಿ ಪ್ಯಾಂಟು, ಹವಾಯಿ ಚಪ್ಪಲಿ. ಇಡೀ ದಿನ ಬೆಳಗ್ಗೆ ನನ್ನಿಂದ ಗುಡ್ ಮಾರ್ನಿಂಗ್ ಸರ್, ಅಲ್ಲಿ ಮಾತ್ರ ಧ್ರುವ ಸರ್ಜಾ ಕಾಣೋರು. ಥ್ರೂ ಔಟ್ ಆ ಕ್ಯಾರೆಕ್ಟರ್ಲೇ ಇದ್ದಂಥ ಆಕ್ಟರು ಅಂದರೆ ಧ್ರುವ. ಆಬ್ಸಲ್ಯೂಟ್ KD ಇನ್ ಆಕ್ಟಿಂಗ್. ಗುಡ್ ಲಕ್ ಯು ಧ್ರುವ. ಆ ಡೆವಿಲ್ ಜೊತೆ ಡ್ಯಾನ್ಸು ಡುವೆಟ್ ಆಡುವಂಥ ರೇಷ್ಮಾ ಅವರಿದ್ದಾರೆ. ಟು ಆಲ್ ಆಫ್ ಯು, ಮೋಹನ್ ಡ್ಯಾನ್ಸ್ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಕೈಂಡ್ ವರ್ಡ್ಸ್. ಇವತ್ತು ಅಪ್ಪಂದು ಬರ್ತೀನಿ ಭಾಳ ಖುಷಿ ಆಯ್ತು. ಈ ಗೌರಿ ಜೊತೆ ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ದೀನಿ ನಾನು. ಈ ಥರ ಎಲ್ಲ KDಗಳು ದತ್ತನ ಸರ್ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಈ KD. ನೀವು ನೋಡಿದ್ರಲ್ಲ ವೈಲೆನ್ಸು ಇದು ಅಲ್ಲ. ಚಿತ್ರದಲ್ಲಿ ಅವರು ಧ್ರುವನ ಪಾತ್ರದ ಹೆಸರು ಕಾಳಿದಾಸ, ನನ್ನ ಪಾತ್ರದ ಹೆಸರು ಧರ್ಮ. ಕೆಲವು ಟೈಮ್ ಏನಾಗುತ್ತೆ, ಹೆಸರು ಮತ್ತು ಗುಣ ಇದರ ಗುಣಕ್ಕೆ ತಕ್ಕಂತ ಹೆಸರು ಇಡ್ತಾರೆ ಅಪ್ಪ ಅಮ್ಮ. ಈ ಪ್ರಶಾಂತ, ಅವನು ಪ್ರಶಾಂತವಾಗಿರ್ತಾನೆ. ಕೆಲವೊಮ್ಮೆ ಉಲ್ಟಾ ಇದ್ಬಿಡುತ್ತೆ. ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಳೆ, ಬಸ್ ಈಗ ತಾನೇ ಹೋಯ್ತಮ್ಮ ಅಂತಾರೆ. ಲೈಫಲ್ಲಿ ಎಲ್ಲ ಮಿಸ್ ಆಗ್ತಿರುತ್ತೆ. ಅವಳ ಹೆಸರು ಭಾಗ್ಯಶ್ರೀ ಅಂತ ಇಟ್ಬಿಟ್ಟಿರ್ತಾರೆ. ಆ ಥರ ಅವ್ರ ಹೆಸರು ಕಾಳಿದಾಸ ಅಲ್ಲ. ಕಾಳಿದಾಸ ಯಾರು ಸರ್? ಎಂಥ ಮಹಾಕಾವ್ಯಗಳನ್ನು ಕೊಟ್ಟವರು. ಕಾಳಿದಾಸ ಕೈಯಲ್ಲಿದ್ದಿದ್ದು ಲೇಖಣಿ, ಇವ್ರ ಕೈಯಲ್ಲಿರೋದು ಮಚ್ಚು. ಅವರು ರಘುವಂಶ ಬರೆದ್ರೆ ಇವರು ರಕ್ತವಂಶ ಬರೀತಾರೆ. ಅವರು ಮೇಘದೂತ ಬರೆದ್ರೆ ಇವರು ಮರಣ ದೂತ ಆಗ್ತಾರೆ. ಅವರು ಶಾಕುಂತಲ ಬರೆದ್ರೆ ಇವರು ಶಾಕ್ ಉಂದ್ರ ಅಂತಾರೆ ಫಿಲ್ಮಲ್ಲಿ. ನೋಡಿ, ಇಂಟ್ರೋಲಲ್ಲಿ ಶಾಕುಂದಿ, ಕ್ಲೈಮ್ಯಾಕ್ಸ್ ಅಲ್ಲಿ ಪೆದ್ದ ಶಾಕುಂದಿ ಅಂತ ಶಾಕುಂದ್ರ ಬರೆದಿದ್ದಾರೆ ಧ್ರುವ ಸರ್ಜಾ, ಪ್ರೇಮ್ ಸರ್ಜಾ ಅವರು. ಅಂತ ಅದ್ಭುತವಾದ ಚಿತ್ರ. ನನಗಂತೂ ಪ್ರೇಮ್ ಬಹಳ ಇಷ್ಟ ಆಯಿತು. ನಾನು ಪ್ರೇಮ್ ಅವರ ಪ್ಯಾಷನ್ ಬಗ್ಗೆ, ಅವರು ಶಾರ್ಟ್ಸ್ ಇಡೋ ರೀತಿ ಬಗ್ಗೆ, ಅವರು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ರೀತಿ ಬಗ್ಗೆ ಎಲ್ಲ ಹೋದ್ಸಲ ಹೇಳಿದ್ದೀನಿ. ಬಟ್ ಇವತ್ತು ನಾನು ಮೆಚ್ಚಲೇಬೇಕಾಗಿರೋದು ಸರ್, ಅವ್ರಿಗಿರುವಂಥ ಈ ತಾಳ್ಮೆ. 2.5 ವರ್ಷ 3 ವರ್ಷ ಒಂದು ಚಿತ್ರದಲ್ಲಿ ಎನರ್ಜಿನ ಕೊಟ್ಟು ಇಡೀ ತಂಡವನ್ನು ಇಟ್ಕೊಳ್ಳೋದಿದೆಯಲ್ಲ ಸರ್, ಬಹಳ ಕಷ್ಟ ರೀ. ಅದನ್ನು ಪ್ರೇಮ್ ಮಾಡಿದ್ದಾರೆ. ಅದು ಸರ್, ಒಂದು ತಂಡವನ್ನು 3 ವರ್ಷ 4 ವರ್ಷ ಜೊತೆ ಇಟ್ಕೊಳ್ಳೋದು ಬಹಳ ಕಷ್ಟ ಸರ್. ಎಲ್ಲರೂ ಎನರ್ಜಿ ಹೋಗ್ಬಿಡುತ್ತೆ. ಅದನ್ನು ಫ್ರಸ್ಟ್ರೇಟ್ ಆಗದೆ ಪ್ರೇಮ್ ಅವರು ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಸಪೋರ್ಟು KVN ಸರ್. ಟಫ್ ಟೈಮ್ಸ್ ಡೋಂಟ್ ಲಾಸ್ಟ್, ಟಫ್ ಪೀಪಲ್ ಡೂ ಅಂತ ಹೇಳ್ತಾರೆ. ಹಾಗಾಗಿ ಟಫ್ ಪೀಪಲ್ ವಿಲ್ ಆಲ್ವೇಸ್ ಕಮ್ ಓವರ್ ಎವ್ರಿಥಿಂಗ್. ಇವರು ಬರ್ತಿರುವಂಥ ಸಮಸ್ಯೆಗಳನ್ನೆಲ್ಲ ಅವರ ಫೇಸ್ ಮಾಡ್ತಿರೋ ರೀತಿ ಅಮೇಝಿಂಗ್. ನಾನು ಅವ್ರ ಮೆಸೇಜ್ ಕಳಿಸಿದೆ, ಏನು ಅದ್ಭುತ ಸರ್ ನೀವು ಅಂತ. ಕಂದ ಸರ್, ನಿಮ್ಮ ಡ್ರೀಮ್ಸ್ಗೆ ತಕ್ಕಂಥ ಯಶಸ್ಸು ನಿಮಗೆ ಸಿಗಲಿ ಥ್ರೂ KD. ಟು ಆಲ್ ಆಫ್ ಯು ಮತ್ತೊಮ್ಮೆ ಅಭಿನಂದನೆಗಳು. ದತ್ತನ ಸರ್ ಭಾಳ ಅಮೆರಿಕ ಮಾಡಿ 30 ವರ್ಷ ಆಯಿತು ಜೊತೆಗೆ ಮಾಡಿದ್ದೀವಿ. ಎಲ್ಲರೂ ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಆರ್ಟಿಸ್ಟು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ 30ನೇ ತಾರೀಕು ರಿಲೀಸ್ ಆಗುತ್ತೆ KD, ನೋಡಿ. ರಮೇಶ್ ಅರವಿಂದ್ ಸರ್ ಅವರ ಮಚ್ ಲಕ್ಷ್ಮಿ ನೋಡಿ 2 ಸ್ಟೆಪ್ ದೂರ ಹೋಗೋಣ ಅನ್ಕೊಂಡೆ. ಅಷ್ಟು ಸಖತ್ತಾಗಿ ಡೈಲಾಗ್ ಬರ್ತಾ ಇತ್ತು. ಥ್ಯಾಂಕ್ ಯು. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಜರ್ನಿ. KD ಲೋಕದಲ್ಲಿ ಮಚ್ ಲಕ್ಷ್ಮಿಯಾಗಿ ನಿಮಗೆ ಎಷ್ಟು ಖುಷಿ ಇದೆ? ಎಸ್, ಎಲ್ರಿಗೂ ನಮಸ್ಕಾರ. ನಮ್ಮ KD ಟ್ರೇಲರ್ ಲಾಂಚ್ ಇವೆಂಟಿಗೆ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲಿಂದ ಶುರು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ನಾನು ಮೊದಲನೇ ಬಾರಿಗೆ ಟ್ರೇಲರ್ ನೋಡಿದ್ದು. ಆ್ಯಂಡ್ ಟ್ರೇಲರ್ ನೋಡ್ತಾ ಇರಬೇಕಾದ್ರೆ ತುಂಬ ಎಮೋಷ್ನಲ್ ಆದೆ.
ನಮ್ಮ ಒಂದು 3-4 ವರ್ಷದ ಶ್ರಮ, 3-4 ವರ್ಷದ ಜರ್ನಿ ನೆನಪಿಗೆ ಬಂತು. ಆ್ಯಂಡ್ ದಟ್ ಜರ್ನಿ ಇಸ್ ವೆರಿ 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 ಸ್ಪೆಷಲ್. ಟ್ರೇಲರ್ ನೋಡ್ತಾ ಇರಬೇಕಾದ್ರೆ ಮಚ್ಚಲಕ್ಷ್ಮಿನ ನೋಡಿ ತುಂಬ ಖುಷಿ ಪಡ್ತಿದ್ದೆ. ಬಟ್ ಸ್ಟಾರ್ಟಿಂಗಲ್ಲಿ ಈ ಪಾತ್ರ ನಂಗೆ ಬಂದಾಗ ಎಷ್ಟು ಭಯ ಪಟ್ಟಿದ್ದೀನಿ ಅಂತ ನಂಗೆ ಒಬ್ಳಿಗೆ ಗೊತ್ತು. ಯಾಕಂದರೆ ಅಷ್ಟು ಲೈಕ್ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್. ತುಂಬ ಲುಕ್ ಟ್ರಯಲ್ಸ್ ಮಾಡಿದ್ದೀವಿ, ತುಂಬ ವರ್ಕ್ಶಾಪ್ಸ್ ಮಾಡಿದ್ದೀವಿ, ತುಂಬ ರಿಹರ್ಸಲ್ಸ್ ಮಾಡಿದ್ದೀವಿ. ಸೊ ಅದರ ಎಲ್ಲ ಔಟ್ಪುಟ್ ಇವಾಗ ಟ್ರೇಲರಲ್ಲಿ ಸ್ವಲ್ಪ ನೋಡಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಖಡಕ್ಕಾಗಿರ್ತಾಳೆ, ಖಡಕ್ಕಾಗಿ ಮಾತಾಡ್ತಾಳೆ, ಯಾರಿಗೂ ಹೆದರಲ್ಲ, ಅವಳ ಮಾತಿಂದ ಎಲ್ಲರನ್ನ ಹೆದರ್ಸ್ತಾಳೆ, ಅಷ್ಟೇ ಎಮೋಷ್ನಲ್ ಆಗಿರ್ತಾಳೆ, ಪ್ರೀತಿ ಮಾಡ್ತಾಳೆ. ಸೊ ಶಿ ಈಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಮಚ್ಚಲಕ್ಷ್ಮಿ ಇಷ್ಟ ಆಗ್ತಾಳೆ ಅಂತ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಪರ್ಸ್ನಲಿ ನಾನು ಇದಕ್ಕೆ ಕಾಯ್ತಿದ್ದೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಾನು ತೋರಿಸ್ಬೇಕು, ನನ್ನ ಪೊಟೆನ್ಷಿಯಲ್ ತೋರಿಸ್ಬೇಕು, ಜನರಿಗೆ ನಾನು ಒಳ್ಳೆ ಪರ್ಫಾರ್ಮರ್ ಅಂತ ನೆನಪಿಟ್ಕೋಬೇಕು ಅಂತ ತುಂಬ ಕಾಯ್ತಿದ್ದೆ. ಆ್ಯಂಡ್ ಅದು ಮಚ್ಚಲಕ್ಷ್ಮಿಯಿಂದ ಸಾಧ್ಯ ಆಯ್ತು ನನಗೆ. ಸೊ ಇದಕ್ಕೆ ಕಾರಣ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ನಾನು ಯಾವಾಗ ಭಯ ಪಡ್ತಿದ್ದೆ, ಇಲ್ಲ ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ ನನಗೆ ಪೊಟೆನ್ಷಿಯಲ್ ತೋರಿಸಿದ್ದಕ್ಕೆ, ಆ್ಯಂಡ್ ಮುಂದೆ ಯಾವ ಪಾತ್ರ ಬಂದ್ರೇನು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಕಾನ್ಫಿಡೆನ್ಸ್ ತುಂಬಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ಐ ಆಲ್ವೇಸ್ ಮೇಕ್ ಯು ಪ್ರೌಡ್. ಆ್ಯಂಡ್ KVN ಸರ್, KVN Productions, ವೆಂಕಟ್ ಸರ್, ಸುಪ್ರೀತ್ ಸರ್, I'll forever be grateful for you. Thank you so much ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. You've been through thick and thin with us. It means a lot for me. Thank you so much. And Arjun Janya sir, thank you. ನಿಮ್ಮ ಒಂದು ಮ್ಯೂಸಿಕ್ಕಿಂದ ಇಡೀ ಸಿನಿಮಾಗೆ ಜೀವ ತುಂಬಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಟ್ರೂಲಿ ಮ್ಯಾಜಿಕಲ್. ಆ್ಯಂಡ್ ವಿಲಿಯಮ್ ಸರ್, ಏನು ಹೇಳಿ ನಿಮ್ಮ ಬಗ್ಗೆ, ಯು ಆರ್ extremely talented and I think this is one of your finest work and ಅದೆಲ್ಲರೂ ನೋಡ್ತಾರೆ. So thank you for being there. ಧ್ರುವ ಸರ್, ಸ್ಟಾರ್ಟಿಂಗ್ ನಿಮ್ಮನ್ನ ಫಸ್ಟ್ ಭೇಟಿ ಮಾಡಿದಾಗ ತುಂಬ ಹೆಸಿಟೆಂಟ್ ಆಗಿದ್ದೆ, ಹೇಗೆ ಮಾತಾಡ್ಸಿದ್ರೆ ಹೇಗಿರ್ತೀರಾ ಅಂತ. ಬಟ್ ಐ ಆನೆಸ್ಟ್ಲಿ ಹ್ಯಾವ್ ಟು ಸೇ ಯು ಆರ್ ಒನ್ ಆಫ್ ದ ಕೈಂಡೆಸ್ಟ್ ಸೋಲ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿ ಥ್ರೂ ಔಟ್ ಸಪೋರ್ಟಿವ್ ಮೋಟಿವೇಶನ್, ಇಟ್ ವಾಸ್ ಸೋ ಮಚ್ ನೀಡೆಡ್ ಫಾರ್ ಮೀ. ಆ್ಯಂಡ್ ತುಂಬ ಮೋಟಿವೇಟ್ ಮಾಡ್ತಾರೆ ಪ್ರತಿ ಒಂದು ಸೀನ್ ಮುಂಚೆ. ಹಾಂ, ಕಮಾನ್ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್. ಡೈರೆಕ್ಟರ್ ಸರ್ಗೆ, ಹಾಂ ನೋಡಿ ಅಣ್ಣ, ಇವಾಗ ತಲೆಗೆ ಟೆನ್ಷನ್ ಆಗಿಬಿಡ್ಬೇಕು, ಹಂಗೆ ಮಾಡ್ತೀವಿ, ಪರ್ಫಾರ್ಮ್ ಮಾಡ್ತೀವಿ ಅಂತ. ಸೊ ಇಡೀ ಸೆಟ್ಟಲ್ಲಿ ಎಲ್ಲರೂ ನಗ್ನಾಗ್ತಾ ಇರಬೇಕು, ಖುಷಿಯಾಗಿರಬೇಕು ಅಂತ ನೋಡ್ಕೋತಾರೆ. ಐ ಥಿಂಕ್ ಪಾಸಿಟಿವ್ ಆರಾನ ಕ್ಯಾರಿ ಮಾಡ್ತೀರಾ ನೀವು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಆ್ಯಂಡ್ Rakshita ma'am, you have been the strength of this entire team. You have been a great backbone, great strength. I will cry next to you, sitting with you, but you have truly been the strongest pillar for us. You've been there through every step. You've been such a motivating person. I think looking at you, I was also being strong. So thank you so much for being there throughout the journey. Throughout my entire cinema journey, you've been there, so thank you so much. And I have to thank namella technicians, ADs ge. Bharat avaru, namma talented Kranti, writer Kranti avaru, Devraj avaru, Manjunath avaru, Manju Anna, and Lokesh avaru, Vikas ಅವರು. ಐ ಥಿಂಕ್ ದ ಲಿಸ್ಟ್ ಗೋಸ್ ಆನ್. ರವಿ ಸರ್ ಎಸ್ಪೆಷಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ತಾ ಇದ್ದೆ ತುಂಬ ಕಷ್ಟ ಆಯಿತು ನನಗೆ ಅಂತ, ಬಟ್ ನಮ್ಮ ADs ನಂಗೆ ಥ್ರೂ ಔಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ದೇ ಮೇಡ್ ಮೈ ಜರ್ನಿ ಸೋ ಈಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಫ್ಯೂಚರ್ ಡೈರೆಕ್ಟರ್ಸ್ ರೆಡಿ ಆಗಿದ್ದಾರೆ. ಸೊ ಗುಡ್ ಲಕ್. ಆ್ಯಂಡ್ ನನ್ನ ಸ್ಟಾಫ್, ಪರ್ಸನಲ್ ಸ್ಟಾಫ್, ಗಿರಿಯಣ್ಣ, ಪ್ರದೀಪಣ್ಣ ಆ್ಯಂಡ್ ಮಲೇಶಣ್ಣ, ಥ್ಯಾಂಕ್ ಯು ಸೋ ಮಚ್. ಪ್ರತಿದಿನ ತುಂಬ ಎಫರ್ಟ್ಸ್ ಹಾಕಿ ಮಚ್ಚಲಕ್ಷ್ಮಿ ಪಾತ್ರನ ದೇ ಹ್ಯಾವ್ ಬಾಟ್ ಇನ್ ಟು ಲೈಫ್. ಸೊ ಥ್ಯಾಂಕ್ ಯು. ಆ್ಯಂಡ್ ದತ್ತನ ಸರ್, ನಂಗೆ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ತುಂಬ ಆಸೆ, ಬಟ್ ಇವತ್ತು ಫಸ್ಟ್ ಟೈಮ್ ಭೇಟಿ ಮಾಡಿ ತುಂಬ ಖುಷಿಯಲ್ಲಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್. ಆ್ಯಂಡ್ ಈ ಸಿನಿಮಾಲಿ ನನಗೆ ಐ ಗಾಟ್ ಅನ್ ಆಪರ್ಚುನಿಟಿ ತುಂಬ ಸೀನಿಯರ್ ಆರ್ಟಿಸ್ಟ್ನ ಪರ್ಫಾರ್ಮ್ ಮಾಡೋದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ದಟ್ ಈಸ್ ರಮೇಶ್ ಅರವಿಂದ್ ಸರ್. ನಿಮ್ಮ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಐ ವಾಸ್ ಸೋ ಹ್ಯಾಪಿ ದಟ್ ನಾನು ಅಲ್ಲಿದ್ದೆ, ನಾನು ನಿಮ್ಮನ್ನ ನೋಡ್ತಿದ್ದೆ, ನಿಮ್ಮ ಪರ್ಫಾರ್ಮ್ ಮಾಡೋದನ್ನ ನೋಡ್ತಿದ್ದೆ ಅಂತ. I had so much to learn, so much to observe. Thank you so much, sir. And Mohan Master, thank you. I hope
ನಿಮ್ಮ ಡ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಈ ಒಂದು ಜರ್ನಿ ನಂಗೆ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ KD ಸಿನಿಮಾ ತುಂಬ ಇಷ್ಟ ಆಗುತ್ತೆ ಅಂತ. ಏಪ್ರಿಲ್ 30ಗೆ ರಿಲೀಸ್ ಆಗ್ತಿದೆ ಫೈನಲಿ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಮಚ್ಚಲಕ್ಷ್ಮಿ ಅವರು ಇಲ್ಲಿ ಇದ್ದಾರೆ ಅಂದಮೇಲೆ ಮಚ್ಚಲಕ್ಷ್ಮಿ ಅವರ ಅಲ್ಲಿ ಹೊಡೆದಂತಹ ಡೈಲಾಗಲ್ಲಿ ಒಂದಾದರೂ ಇಲ್ಲಿ ಹೇಳಿದ್ರೆ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ. ಮಚ್ಚಲಕ್ಷ್ಮಿ ಅವರೇ ಯಾವುದಾದ್ರೂ ಡೈಲಾಗ್ ನೆನಪಿದ್ರೆ ದಯವಿಟ್ಟು ಹೇಳಬೇಕು. ಓಕೆ, ಯಾವ ಡೈಲಾಗ್ ಇಲ್ಲಿ? ಅವ್ರು ಡೈರೆಕ್ಟರ್ ಹತ್ರ ಕೇಳ್ತಾ ಇದ್ದಾರೆ ಆ್ಯಕ್ಷನ್ ಹೇಳಿ ಅಂತ. ಸೇರ್ಸ್ಲ ಜನನ, ಏಳಿಸ್ಲ ದೊಂಬಿನ, ಹಾಕಿಸ್ಲ ಬೆಂಕಿನ. ಏಪ್ರಿಲ್ 30 ಮೇಲೆ ಅದೊಮ್ಮೆ ಸೇರಿಸೋದೆಯ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಷ್ಟು ವರ್ಷನೆಲ್ಲ ಹಿಡ್ದಾಯ್ತು, ಇದೀಗ ಮಚ್ ಬೇರೆ ಬಂದಿದೆ ನಮ್ಮ ಆಕ್ಷನ್ ಪ್ರಿನ್ಸ್ಗೆ. ಫಸ್ಟ್ ಆಫ್ ಆಲ್ ಸಕ್ಕತ್ತಾಗಿ ಡೈಲಾಗ್ ಹೊಡೆದಿದ್ದೀರಾ, ಸಕ್ಕತ್ತಾಗಿ ಕುಣಿದಿದ್ದೀರಾ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಎಲ್ಲ ನನ್ನ VIPsಗೆ, ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ಸಿನಿ ರಸಿಕರೇ ಆಗಲಿ ಅಥವಾ ಕನ್ನಡ ಕಲಾಭಿಮಾನಿಗಳೇ ಆಗಲಿ, ಕನ್ನಡದಿಂದ ಯಾವ್ದಾನ ಒಳ್ಳೆ ಚಿತ್ರ ಬಿಡುಗಡೆ ಆದರೆ ಕೈ ಹಿಡಿದು ಆಶೀರ್ವಾದ ಮಾಡಿರೋದಕ್ಕೇ ಇವತ್ತು ಕನ್ನಡ ಚಿತ್ರರಂಗಕ್ಕೆ 93 ವರ್ಷ ಆಗಿರೋದು. ನನ್ನ ರಿಕ್ವೆಸ್ಟ್ ಒಂದೇ, ನನಗೊತ್ತು ನೀವೆಲ್ಲರೂ ನಿಮ್ಮ ಲೈಫಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತೀರಂತ. ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ, ಅಂದರೆ ನಮ್ಮ ತಂಡಕ್ಕೆ ನಿಮ್ಮ 2 ತಾಸು 20 ನಿಮಿಷ, ಅಂದರೆ 2 ಗಂಟೆ 20 ನಿಮಿಷ ಸಮಯ ಕೊಡಿ. ಯಾಕೆಂದರೆ ಇದು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ, ಮಕ್ಕಳೆಲ್ಲ ಕೂತ್ಕೊಂಡು ನೋಡುವಂಥನೇ ಸಿನಿಮಾ. ಆ್ಯಕ್ಚುಲಿ ಸ್ವಲ್ಪ ವೈಲೆನ್ಸ್ ಇದೆ. ಈ ಚಿತ್ರನ ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಪ್ರಾರಂಭ ಮಾಡ್ತೀನಿ. ಯಾಕೆಂದರೆ ಸಾಕಷ್ಟು ಅಡೆತಡೆಗಳು, ವಿಘ್ನಗಳು ಎಲ್ಲ ದಾಟ್ಕೊಂಡು ಈಗ ಫೈನಲಿ ಏಪ್ರಿಲ್ 30ಕ್ಕೆ ನಿಮ್ಗಳನ್ನ ನಂಬ್ಕೊಂಡೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಯವಿಟ್ಟು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ನಾನು ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀನಿ, ಈ ಚಿತ್ರದ ಹೀರೋ ನಾನಲ್ಲ ಸ್ವಾಮಿ, ನಮ್ಮ ಡೈರೆಕ್ಟ್ರು ಅಂತ. ಯಾಕೆಂದರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ವಿಟ್ನೆಸ್ ಮಾಡಿರೋರ್ಗೆ ಮಾತ್ರ ಗೊತ್ತು, ನಮ್ಮ ಇಡೀ ತಂಡಕ್ಕೆ ಗೊತ್ತು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ಪ್ರೆಸ್ ಮೀಟಲ್ಲಿ ನಾನು ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇನ್ನು 7 ದಿವಸ ಆದಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ ನಮ್ಮ ಡೈರೆಕ್ಟ್ರು KD ಚಿತ್ರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಆ್ಯಂಡ್ ಅವ್ರನ್ನ ನಂಬಿ, ಅವ್ರ ವಿಷನ್ನ ನಂಬಿ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವೆಂಕಟ್ ಸರ್ ಬಗ್ಗೆ ಸ್ಟ್ರೈಟಾಗಿ ಒಂದು ಮ್ಯಾಟ್ರ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ವೆಂಕಟ್ ಸರ್ ಧ್ರುವ ಸರ್ಜಾ ಹೀರೋ ಅಥವಾ ಪ್ರೇಮ್ ಸೂಪರ್ ಡೈರೆಕ್ಟರ್ ಅಂತ ಈ ಚಿತ್ರ ಮಾಡಿಲ್ಲ. ನಿಮ್ಗಳಂಗೆನೆ ಕಥೆನ ಮಾತ್ರ ನಂಬಿ ಮಾಡಿರೋ ಚಿತ್ರ KD. ನಮ್ಮ ಚಿತ್ರತಂಡದ ಎಲ್ಲರೂ ಹೀರೋಗಳೇನೆ. ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ನಮ್ಮದು ಫಸ್ಟ್ ಮೂವಿ ಇದು KD. ಆ್ಯಕ್ಚುಲಿ ಮುಂಚೆ ಮಾಡಬೇಕಾಗಿತ್ತು, ಮಿಸ್ ಆಗಿತ್ತು, ತಿರ್ಗಾ ಇವಾಗ KD. ಆ್ಯಂಡ್ ಒಳ್ಳೆ ಕಾಂಬಿನೇಷನ್ ನಮ್ಮಿಬ್ರದಲ್ಲ ಸರ್, ನಿಮ್ಗಿಬ್ರು ಒಳ್ಳೆ ಕಾಂಬಿನೇಷನ್ ಆಗಿದ್ದಕ್ಕೆ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಯಾಕೆಂದರೆ ಮ್ಯೂಸಿಕಲ್ಲಿ ಎಲ್ಲ ಸಾಂಗ್ಸ್ ಎಲ್ಲ ಎಲ್ರಿಗೂ ಇಷ್ಟ ಆಗಿರೋದಕ್ಕೆ ಕಾರಣ ನೀವು ಕಂಬೈನ್ ಸ್ಟುಡಿಯೋ ಚೆನ್ನೈಯಲ್ಲಿ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ಭರ್ಜರಿಯಲ್ಲಿ ನಾನು ದತ್ತಣ್ಣನ ಜೊತೆ ಆ್ಯಕ್ಟ್ ಮಾಡಿದಂಥ ಒಂದು ಚಾನ್ಸ್ ಸಿಕ್ತು. ಹಿ ಈಸ್ ಅ ಲೆಜೆಂಡ್, ಈಸ್ ಅ ಇನ್ಸ್ಟಿಟ್ಯೂಟ್, ಹಿ ಈಸ್ ಅ ಕ್ಯಾರೆಕ್ಟರ್. ಸೊ ಅಣ್ಣ ಇರೋದು ನಮ್ಗೆಲ್ರಿಗೂ ಖುಷಿ. ಆ್ಯಂಡ್ ಅಣ್ಣನೇ ಲಾಂಚ್ ಮಾಡಿದ್ದು, ಇಟ್ ಇಸ್ ಸಚ್ ಅ ಪಾಸಿಟಿವ್ ಥಿಂಗ್ ಹ್ಯಾಪನ್ ಫಾರ್ KD
ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಅಣ್ಣ ಪ್ರೇಮಣ, ನಮ್ಮ ಮನೇಲಿ ಒಂದು ಫಿಲಮ್ ಅಣ್ಣ, ಅದು ಆಲ್ಮೋಸ್ಟ್ ಎಷ್ಟು ಮಿಲಿಯನ್ ವ್ಯೂಸ್ ಆಗೋಗಿದೆ, ಒಂದು 30-40 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಆದರೆ ಆ ಫಿಲಮ್ನ ನಮ್ಮ ಮನೆಯಿಂದನೇ 1 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಅದೇ ಅಮೇರಿಕ ಅಣ್ಣ. ನಾನು ಹೆಂಡತಿ ಆ ಮೂವಿ ಫ್ಯಾನ್ ಅಣ್ಣ. ನಾವು ಎದ್ದು ನೋಡಿದ್ರೆ ಅದೇ ಫಿಲಮ್ ಅದೇ ಓಡ್ತಾ ಇರತ್ತೆ. ಸೊ ಸರ್, ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ನಿಮ್ಮ ಫ್ಯಾನು. ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನೀನು ಹೆಂಗೆ ಮಾಡಿದೆ ಅನ್ನೋದಕ್ಕಿಂತ ನಿನ್ನ ಆ್ಯಕ್ಟಿಂಗ್ ನೋಡಿ ಅವ್ರು ಏನು ಹೇಳಿದ್ರು ಅದನ್ನ ಹೇಳು ಅನ್ನೋದೇ ಜಾಸ್ತಿ ಮನೇಲಿ. ಸೊ ಇಲ್ಲ ಸರ್ಗೆ ಇಷ್ಟ ಆಯಿತು, ಸರ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಅಂದರೆ ಸುಳ್ಳು ಹೇಳ್ಬೇಡ ಅಂತಾರೆ. ಸೊ ಈ ಮಟ್ಟಕ್ಕೆ ನೀವು ಏನಾದರೂ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಇಟ್ ಈಸ್ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಮಾರಲಿ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಕ್ಕ ರೆಡಿನಾ? ಮಧ್ಯರಾತ್ರಿ 2 ಗಂಟೆ ಮೇಲೆ ಏನಾದರೂ ಫೋನ್ ಬಂದರೆ ಅದು ಅಕ್ಕಂದೇ ಇರುತ್ತೆ. ಏನಾ ಅಕ್ಕ ಪಬ್ಲಿಸಿಟಿ ಮಾಡ್ರೋ, ಎಲ್ರಕ್ಕ ಸ್ಟಾರ್ಟ್ ಆಗತ್ತೋ ಸೆನ್ಸಾರು ಆಯ್ತಲ್ಲ, ಸರ್ಟಿಫಿಕೇಟು ಬರ್ತಾ ಇದೆಯಲ್ಲ, ಯಾವಾಗ್ರಕ್ಕ ಬರೋದು? ಬರ್ತದೆ ಕಾಯಿರೋ. ಏನೋ ಕಟ್ ಮಾಡಿದ್ರು ಅಕ್ಕ, ಅದೇನೋ ಕಟ್ ಮಾಡ್ಬಿಟ್ಟವ್ರೆ, ಈಗ ಡಬ್ಬಿಂಗ್ ಮಾಡ್ಬೇಕನಕ್ಕ? ಇಲ್ಲ ಇಮ್ಮಿಡಿಯೇಟಾಗಿ ಪ್ರೇಮ್ ಸರ್ ಮಗನ, ಅದು ಮಧ್ಯರಾತ್ರಿಯಲ್ಲೆಲ್ಲ ಫೋನೇ ಮಾಡಲ್ಲ ಡೈರೆಕ್ಟ್ರು. 9 ಗಂಟೆ ಮೇಲೆಲ್ಲ ಸ್ವಿಚ್ ಆಫು. 11:15 ಗಂಟೆ ಮಗನೇ ಅದು ಇದು ಹೇಳಿ ಕಳಿಸ್ಬಿಡಪ್ಪ ಅಂದ್ರು. ಅಣ್ಣ ಏನಣ್ಣ ಹೇಳ್ತಾ ಇದೀಯಾ? ಏನಕ್ಕೆ ಹೇಳ್ಬೇಕಣ್ಣ? ಅದು ಸೆನ್ಸಾರ್ದು ಮಗನೇ ಹೇಳಿ ಕಳಿಸ್ಬಿಡು. ಅಣ್ಣ ಮೊಬೈಲಲ್ಲಿ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಬಾತ್ರೂಮ್ ಆಗಿದ್ದೀನಿ ಇವಾಗ, ಅಲ್ಲಿಂದನೇ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಅಣ್ಣ ಯಾಕೋ ಆಗಲ್ವಾ? ಮಗನೇ ಅರ್ಜೆಂಟು ಕಳ್ಸಪ್ಪ, ನೀನು ಪರ್ಮಿಷನ್ ತಗೋಬೇಕು. ಸರಿ ಅಣ್ಣ, ಇಮಿಡಿಯೇಟಾಗಿ ಅಲ್ಲಿಂದನೇ ಕಳಿಸ್ದೆ. ಏನಣ್ಣ ಸರ್ಟಿಫಿಕೇಟ್ ಸಿಕ್ತಾ? ಮಗ ಹಂಗೆ ಡಬ್ಬಿಂಗ್ ಮಾಡ್ಬಿಡ, ಅವ್ರೇನೋ ಅವ್ರಿಗೆ ಸರಿಯಾಗಿ ಕೇಳ್ಸಿಲ್ವಂತೆ. ನೆಮ್ಮದಿಯ ಮಲಗಿರೋ ನನ್ನ ಬಾತ್ರೂಮಿಗೆ ಕರೆಸ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರಲ್ಲ ಅಣ್ಣ. ಸೊ ಕೇಳಿದ್ದು ಫನ್ ಜರ್ನಿನೂ ಇದೆ, ಬೇರೆ ಥರ ಜರ್ನಿನೂ ಇದೆ. ಸೊ ಇನ್ನು ನಮಗೆ ಸಿಕ್ಕಿರೋದು ಇನ್ನು 6 ದಿವಸ ಇದೆ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಇನ್ನು ಸಾಕಷ್ಟು ಜನಗಳ ಬಗ್ಗೆ ಮಾತಾಡೋದಿದೆ. ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಅಂದರೆ ಓಪನ್ ವಾಯ್ಸಲ್ಲಿ ಆ್ಯಕ್ಟ್ ಮಾಡಿರೋವಂಥ ಕ್ಯಾರೆಕ್ಟರ್ ಅದು. ಅಂದರೆ ಓಪನ್ ವಾಯ್ಸಲ್ಲಿ ಆ್ಯಕ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಮರ್ತೋಗ್ತೀವಿ ಡೈಲಾಗು. ಕರೆಕ್ಟ್, ನಾವು ಡೈಲಾಗ್ ಮರ್ತೋಗ್ತೀವಿ. ನಾವು ಸಟಲ್ಡಾಗಿ ಮಾಡ್ತಾಯಿದ್ರೆ ಸ್ವಲ್ಪ ನೆನ್ಪಿಟ್ಕೊಂಡು ಓಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇದು ಓಪನ್ ವಾಯ್ಸಲ್ಲಿ ಅದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ 100% ಅವ್ರ ಎಫರ್ಟ್ ಕಾಣಿಸುತ್ತೆ. ಅವ್ರದ್ದೇ ಅಂತಲ್ಲ, ನಮ್ಮ ಅಕ್ಕನ ಕ್ಯಾರೆಕ್ಟ್ರೂ ಮಾಡಿದರೆ, ತಂಗಿ ಕ್ಯಾರೆಕ್ಟ್ರು ಮಾಡಿದರೆ, ಎಲ್ಲರೂ ಬಂದಿದ್ದಾರೆ. ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆನೂ ರಿಲೀಸ್ ಆದಮೇಲೆ ಖಂಡಿತ ಮಾತಾಡ್ತೀನಿ, ಯಾಕೆಂದರೆ ತುಂಬಾ ಟೈಮ್ ಆಗುತ್ತೆ. ಸೊ ಎಲ್ಲರೂ ಚಿತ್ರ ನೋಡಿ 30ನೇ ತಾರೀಕು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಓಕೆ, ಇದೀಗ ಕಾಳಿದಾಸ ಥ್ಯಾಂಕ್ಸ್ ಹೇಳಿ ಆಯಿತು. ನಾವು ಟ್ರೈಲರಲ್ಲಿ ನೋಡಿದ್ವಿ, ನಮ್ಮ ಮಚ್ಚಲಕ್ಷ್ಮಿನೂ ಅಷ್ಟು ಪ್ರೀತಿಯಿಂದ ಡೈಲಾಗ್ ಹೇಳಿದ್ರು. 1.5 ಲೈನ್ ಆದರೂ ಪರವಾಗಿಲ್ಲ. ಹಾಂ ಹೌದು, ಬಾತ್ರೂಮಲ್ಲಿ ಡಬ್ಬಿಂಗ್ ಮಾಡಿದ್ದೀರಂತೆ, ಸ್ಟೇಜಲ್ಲಿ ಡೈಲಾಗ್ ಹೇಳಲ್ವಾ? ಅಡೋ ಮೊದಲನೇ ಕಿತಾ ಮಚ್ಚಿಡ್ದೇವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬೋಡ್ರಾಣ. ಥ್ಯಾಂಕ್ ಯು ಸೊ ಮಚ್. So sweet. Thank you, Dhruva Sarja sir. Thank you so much. Yes. Thank you sir. ತುಂಬಾ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೀವಿ ಆ್ಯಂಡ್ ಎಲ್ಲರೂ ನೋಡಿದ್ದೀರಾ. ಆಲ್ ಸಾಂಗ್ಸ್ ಹ್ಯಾವ್ ಬಿನ್ ಅ ಫಿನಾಮಿನಲ್ ಹಿಟ್. ಸೊ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಕೆಲವೇ ದಿನಗಳ ನಂತರ ದ ಫಿಲ್ಮ್ ವಿಲ್ ಬಿ ಇನ್ ಫ್ರಂಟ್ ಆಫ್ ಯು. ಸೊ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ please bless the entire team, bless the film, and especially bless the music. Thank you so much.
ಥ್ಯಾಂಕ್ ಯು. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮೇಡಮ್ ನಮಸ್ತೆ. ಬಂದಿದ್ದ ತಕ್ಷಣ ರಕ್ಷಿತಾ ಮೇಡಮ್ ನೋಡಿ ಭಾಳ ಖುಷಿ ಆಯಿತು, ಭಾಳ ದಿನ ಆಗಿತ್ತು ಮೇಡಮ್ ನೋಡಿ. ಮೇಡಮ್ ಫೇಸಲ್ಲಿ ಖುಷಿನೂ ಕಾಣ್ತಾ ಇದೆ, ಟೆನ್ಷನ್ನು ಕಾಣ್ತಾ ಇದೆ, ಎಮೋಷನ್ಸ್ ಕಾಣ್ತಾ ಇದೆ. ಯಾಕಂದರೆ ನಾನು ನಿಮ್ಮ ಫ್ಯಾಮಿಲಿ ಇದ್ರ ಜೊತೆಲಿ ನಾನು ಅದೇ ರೀತಿ ನೀವು ಹೇಗೆ ಹೆಂಡತಿಯಾಗಿ ಪ್ರೇಮ್ ಸರ್ ಜೊತೆ ಸಂಸಾರ ಮಾಡಿದ್ದೀರಾ ಆ ಥರ ನಾನು ಸಂಸಾರ ಮಾಡ್ತಾ ಇದ್ದೀನಿ. ನಿಮ್ಮ ಎಮೋಷನ್ಸ್ ಎಲ್ಲ ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಮೇಡಮ್. ಡೆಲಿವರಿ ಮಾಡ್ತೀವಿ ಮೇಡಮ್, ಯಾಕಂದ್ರೆ ಅದು ನಮ್ಮಿಬ್ಬರಿಗೆ ಸಂಬಂಧಪಟ್ಟ ಏಪ್ರಿಲ್ 30 ಡೆಫಿನೆಟ್ಲಿ ಡೆಲಿವರಿ ಅಂತ ಹೇಳಿದಾಗ ಮೇಡಮ್ ಆಲ್ಮೋಸ್ಟ್ ಒಂದು 15-20 ಡೇಸಿಂದ 2 to 3 hours ಡೈರೆಕ್ಟ್ರು ಮಲಗಿರೋದು, ನಾನು ಡೈರೆಕ್ಟ್ರು 2 hours 3 hours ಮೇಲೆ ನಮಗೆ ನಿದ್ದೆ ಇಲ್ಲ. ನಮ್ಮ ಜೊತೆ ಕೆಲಸ ಮಾಡಿದ ಇಂಜಿನಿಯರ್ಸ್ ಎಲ್ಲರೂ. ಬಟ್ ಏನಕ್ಕೆ ನಮ್ಗೆ ಇಷ್ಟು ಡ್ರೈವ್ ಮಾಡ್ತು ಅಂದರೆ, ನಾನು ಮೊದಲನೇದಾಗಿ KVN ಸರ್ ನಿಮಗೆ ಚಿರುಣಿಯಾಗಿರ್ತೀನಿ ಸರ್. ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಫೈನೆಸ್ಟ್ ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದು. ಬಿಕಾಸ್ ಯಾವುದ್ರಲ್ಲಿ ಎಲ್ಲೂ ಏನಕ್ಕೂ ಒಂದು ಚಿಕ್ಕ ಗಾಡಿಯಿಂದ ಹಿಡಿದು ಪಿಕಪ್ಪಿಂದ ಹಿಡಿದು ಡ್ರಾಪ್ವರೆಗೂ ನೀವು ಎಲ್ಲರನ್ನೂ ಹೀರೋಗಳ ಥರ ನೋಡ್ಕೊಂಡಿದ್ದೀರಾ ಸರ್. ಆ ದೇವರು ಯಾವತ್ತೂ ನಿಮ್ಗೆ ಕೈ ಬಿಡೋದಿಲ್ಲ. ವೆಂಕಟೇಶ್ವರನ ಹೆಸರಿಟ್ಕೊಂಡಿದ್ದೀರಾ, ಅವನ ಖಜಾನೆ ಇವತ್ತು ಖಾಲಿ ಆಗಲ್ಲ. ಅದೇ ರೀತಿ ನಿಮ್ಮ ಖಜಾನೆ ಯಾವಾಗಲೂ ತುಂಬಿರುತ್ತೆ, ಖಾಲಿ ಆಗೋದಿಲ್ಲ ಸರ್. ಯಾರು ಏನೂ ಶೇಕು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಯುವರ್ ಪ್ಯೂರಿಟಿ. ಆ್ಯಂಡ್ ಎರಡನೇದು ಈ ಸಿನಿಮಾ ಏನಕ್ಕೆ ಇಷ್ಟು ಡ್ರೈವ್ ಮಾಡ್ತು ಅಂದರೆ, ನಿಜವಲ್ಲೂ ಮನ್ಸಾರ ಹೇಳ್ತೀನಿ, ಧ್ರುವ ಸರ್ ದಿಸ್ ಇಸ್ ಒನ್ ಆಫ್ ಯುವರ್ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಅಂತ. ನಿಮಗೆ ಆಲ್ರೆಡಿ ನೀವು ಬಹಳಷ್ಟು ಸಿನಿಮಾ ಅದ್ಭುತವಾಗಿ ನಟನೆ ಮಾಡಿದ್ದೀರ ಸರ್. ಬಟ್ ಈ ಸಿನಿಮಾ ಜನರ ಮನಸ್ಸಲ್ಲಿ 100ರಷ್ಟು ಜಾಸ್ತಿ ಹೋಗಿ ಕೂತ್ಕೊಂತೀರ ಸರ್ ನೀವು. ಇದು ನನ್ನ ಮಾತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ರೆ. ನಾನು ಪ್ರೇಮ್ ಸರ್ ನಾವು ಇಬ್ಬರು ಏನು ಪರ್ಫಾರ್ಮ್ ಮಾಡಿದಾರಪ್ಪ, ಏನು ಆ ಥರ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್. ಆ್ಯಂಡ್ ಒಂದು ಹೀರೋ ಒಂದು ಸಿನಿಮಾನ ಯಾವ ರೀತಿಯಲ್ಲಿ ಅದನ್ನು ಪ್ರೀತಿಸ್ಬೋದು, ಎಷ್ಟರ ಮಟ್ಟಕ್ಕೆ ಆ ಸಿನಿಮಾ ಒಳಗಡೆ ಇನ್ವಾಲ್ವ್ ಆಗ್ಬೋದು ಅನ್ನೋದು ಒಂದು. ನಿನ್ನೆ ನಾನು ಆ್ಯಕ್ಚುಲಿ ಕಾಳಿ ಸಾಂಗ್ ನಿನ್ನೆ ನಾವು ಮಿಕ್ಸ್ ಮಾಡಿದ್ದು ಲಾಸ್ಟಲ್ಲಿ. ಆ ಕಾಳಿ ಸಾಂಗ್ ನೋಡ್ಬೇಕಾದ್ರೆ ಅದು ಆ ಬರೋ ಜಾಗನೇ ಇಟ್ ಈಸ್ ಅ ಡಿಫ್ರೆಂಟ್ ಎಮೋಷನ್. ಬಟ್ ಆ ಸಾಂಗ್ ಬರೋ ಜಾಗನೇ ಬೇರೆ. ಅಲ್ಲಿ ಹಿ ಹ್ಯಾಸ್ ನಾಟ್ ಲೆಫ್ಟ್ ದ ಕ್ಯಾರೆಕ್ಟರ್. ನಿಮ್ಮ ಕ್ಯಾರೆಕ್ಟರ್ ಬಿಡದೆ ಡ್ಯಾನ್ಸು ಮಾಡಿ ಆ ಕ್ಯಾರೆಕ್ಟ್ರಲ್ಲೂ ಇದ್ದು, ಅದ್ರ ಜೊತೆಲಿ ಹೀರೋಯಿನ್ ಅವರು ಅಂತೂ ಅವ್ರಿಗೆಲ್ಲ ಗುರು ನನಗೆ ಈ ಸಿನಿಮಾಗೆ ಆಸ್ಕರ್ ಕೊಡಲೇಬೇಕು, ನಾನು ಬಿಡೋದಿಲ್ಲ ಆ ಥರ. ಅವ್ರಿಗೆ ಯಾವ ಸೀನಾದ್ರು ಬಿಡಿ, ಶೀಸ್ ಜಸ್ಟ್. ಆ್ಯಂಡ್ ಯುವರ್ ಡ್ಯಾನ್ಸ್ ಮಾಡಿ ಹ್ಯಾಟ್ಸ್ ಆಫ್ ಟು ಯು. ವಾಟ್ ಅ ಡ್ಯಾನ್ಸರ್ ಯು ಆರ್, ಬ್ಯೂಟಿಫುಲ್. ನೀವು ಇಬ್ಬರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ವೆರಿ ಡಿಫ್ರೆಂಟ್ ಸಿನಿಮಾ ಆಗುತ್ತೆ, ಕನ್ನಡಕ್ಕೆ ತುಂಬ ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ಪ್ರೇಮ್ ಸರಿನ ಶ್ರದ್ಧೆ, ಅವರ ಡೆಡಿಕೇಶನ್ ಪ್ರತಿಯೊಂದು ಸೀನಲ್ಲಿ, ಪ್ರತಿಯೊಂದು ಮ್ಯೂಸಿಕ್ಕಲ್ಲಿ, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನನ್ನ ಮ್ಯೂಸಿಕ್ ಇಲ್ಲ, ಪ್ರೇಮ್ ಸರಿನ ಉಸಿರಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಪ್ರತಿಯೊಂದು ನನಗೆ ಈಗ ಫೋನ್ ಮಾಡಿ ಅವರ ಮಗನೇ ಇದಂದ್ರೆ ಸರ್ ನಾನು ಬರ್ತೀನಿ ಸರ್, ನಾನೀಗ ಸರಿಗಮಪ್ಪ ಶೂಟಿಂಗಲ್ಲಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಇವ್ರು ಯಾವ ಪ್ರೆಸ್ ಮೀಟ್ಗೆ ಬರಲ್ಲ ಅಂತ. ಬಟ್ ನನಗೆ ಏನೇ ಇದ್ರೂ ಪ್ರೇಮ್ ಸರ್ ಕರೆದ್ರೆ ಅಂದರೆ ಆ ಮನುಷ್ಯನ ಪ್ಯಾಷನ್ಗೆ ಇದಕ್ಕಿಂತ ಮರ್ಯಾದೆ ಕೊಡೋಂಥ ಇದೇನು ಬರಲ್ಲ. ಐ ಸೆಡ್ ಸರ್ ನಾನು ಹೋಗಲೇಬೇಕು ಅಂತ 2 hours ಬ್ರೇಕ್ ತೊಗೊಂಡು ನಾನು ಬಂದಿದ್ದೀನಿ. ಇಟ್ಸ್ ಓನ್ಲಿ ಫಾರ್ ಯು ಆ್ಯಂಡ್ ಯುವರ್ ಪ್ಯಾಷನ್ ಸರ್. ಆ್ಯಂಡ್ ಫಾರ್ ನಿಮ್ಮ ಹತ್ರ ಭಾಳಷ್ಟು ಕಲ್ತಿದ್ದೀನಿ. ಮ್ಯೂಸಿಕ್ 21 ವರ್ಷ ನಾನು ಇದ್ರೂ ನಿಮ್ಮ ಜೊತೆ ಕೆಲಸ ಮಾಡ್ಬೇಕಾದ್ರೆ ಏನಾದರೂ ಒಂದು ಕಲಿತಾ ಇರ್ತೀನಿ. ಬಟ್ ಈ ಸಿನಿಮಾನ ಬ್ಯಾಕ್ಗ್ರೌಂಡ್ ಸ್ಕೋರ್ ಫುಲ್ ಒಂದು ರೆಟ್ರೋ ಪ್ಯಾಟರ್ನ್, ಒಂದು ರೆಟ್ರೋ ವರ್ಲ್ಡ್ಗೆ ತೊಗೊಂಡು ಹೋಗಿದ್ದೀವಿ ಸ್ಕೋರಲ್ಲಿ. ನೀವು ನೋಡಿ ಎಲ್ಲರೂ ಭಾಳ ಖುಷಿ ಪಡ್ತೀರ. ಧ್ರುವ ಸರ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಯು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ರಮೇಶ್ ಸರ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ನಿಮ್ಮ ಬಗ್ಗೆ ಮಾತಾಡೋಂಗೆ ಇಲ್ಲ. ಎಲ್ಲರೂ ಅಂದರೆ ಆ ಕ್ಯಾರೆಕ್ಟರ್ಸ್ ವೆರಿ ತುಂಬ ಡೆಲಿಕೇಟ್ ಆಗಿದೆ ಕ್ಯಾರೆಕ್ಟರ್ಸು. ಒಬ್ಬರು ಹಂಗಿಂಗೋದು ನಾನು ರಿಪೀಟ್ ಮಾಡಿ ಯೋಚನೆ ಮಾಡ್ತಾನೆ ಇದ್ದೀನಿ, ಯಾಕೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿರ್ತಾರೆ, ಯಾಕೆ ಈ ಥರ ಇರ್ತಾರೆ ಅಂದರೆ ಅದು ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಉತ್ತರ ಕೊಟ್ಕೊಂಡು ಹೋಗುತ್ತೆ. ನಮ್ಮ ರಮೇಶ್ ಅರವಿಂದ್ ಸರ್ ಕ್ಯಾರೆಕ್ಟ್ರೇನೆ ಇಟ್ ವಿಲ್ ಗಿವ್ ಅವ್ರು ಯಾವ ರೀತಿ ಒಂದೊಂದು ಸ್ಟೇಜಲ್ಲಿ ಯಾವ್ಯಾವ ರೀತಿ ಚೇಂಜ್ ಆಗಿದ್ದಾರೆ ಅದೆಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಲಿಂಕ್ ಮಾಡುತ್ತೆ. ಅಂದರೆ ಡೈರೆಕ್ಟರ್ ಅದನ್ನು ಎಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಅಂದರೆ ಯಾವ ಕ್ಯಾರೆಕ್ಟರ್ನೂ ಬಿಡಲ್ಲ. ಸಂಜಯ್ ದತ್ ಅವರಾಗಲಿ, ಶಿಲ್ಪಾ ಶೆಟ್ಟಿ ಅವರಾಗಲಿ, ಎವ್ರಿ ಒನ್ ಆನ್ ದ ಸ್ಕ್ರೀನ್ ಮಿಂಚ್ತಾ ಇರ್ತಾರೆ. ಆ್ಯಂಡ್ ರವಿ ಸರ್ ಕೂಡ ಬ್ರಿಲಿಯಂಟ್ ಆಗಿದೆ. ಐ ಆಮ್ ಜಸ್ಟ್ ಲವಿಂಗ್. ನನಗೆ ಫಿಲ್ಮ್ ನೀವು ಹೇಳ್ತಿದ್ದಾರೆ ಡೆಲಿವರಿ ಯಾವಾಗ ಅಂತ ನನಗೆ ಕೊಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಮೇಡಮ್. ಅಯ್ಯೋ ಮುಗ್ದೋಯ್ತಲ್ಲ, ನಾಳೆ 24th ಒಂದಿನ ಹೋದರೆ ನಮ್ಮ ಕೆಲಸ ಮುಗ್ದೋಗುತ್ತಾ ಕೇಳಿದ್ದು ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ.
ಅದು ನಾನು ಪ್ರೇಮ್ ಸರ್ ಸಿಗ್ತಾ ಇರ್ತೀವಿ, ಬಟ್ KD ಜೊತೆಲಿ ಕೆಲಸ ಮಾಡಿ ಮಾಡಿ ಅದೊಂಥರ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಸರ್ ಇನ್ನೇನಾದರೂ ಇದ್ರೆ ಮನೆಗೆ ಕೊಡಿ, ಸುಮ್ಮನೆ ಮಾಡ್ತಾ ಇರ್ತೀನಿ. ಯಾವುದನ್ನ ಬಿಟ್ಟಿರೋ ಸೀನ್ ಅಲ್ಲ ನೀವು ರಿಲೀಸ್ ಮಾಡಿಬಿಡಿ ಸರ್. ಇದು ಇನ್ನೂ ಬೇರೆ ಫುಟೇಜ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಳಿಸಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡ್ತಾ ಇರ್ತೀನಿ. ಬಟ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಮೂವಿ. ದತ್ತಣ್ಣ ಸರ್ ಥ್ಯಾಂಕ್ ಯು, ತಮ್ಮ ಮುಂದೆ ನಿಂತಿರೋದೇ ಒಂದು ಆಶೀರ್ವಾದ ಅಂತ ತಿಳ್ಕೊಂತೀನಿ. ಆ್ಯಂಡ್ ಎಲ್ಲ ಪ್ರೆಸ್ ಮಿತ್ರರಿಗೆ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾನ ಎಲ್ಲರೂ ನೋಡಿ ಖಂಡಿತಲೂ ಈ ಸಿನಿಮಾ ನಿಮ್ಮೆಲ್ಲರಿಗೂ ಭಾಳ ಭಾಳ ಖುಷಿ ಕೊಡುತ್ತೆ, ಅಷ್ಟು ವಿಜೃಂಭಣೆ ಇದೆ ಇದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಆನಂದ್ ಆಡಿಯೋ ಸಂಸ್ಥೆ ಸರ್, ಲವ್ ಯು ಆಲ್ವೇಸ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಎ ಗ್ರೇಟ್ ಸಪೋರ್ಟ್. ಶ್ಯಾಮ್ ಸರ್ಗೂ ನನ್ನ ವಿಶೇಷ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ KD ನಮ್ಮೆಲ್ರಿಗೂ ಮೋಡಿ ಮಾಡೋದಕ್ಕೆ ಖಂಡಿತ ನಮ್ಮ ಇದು ಒಂದು ಸಿನಿಮಾ ಇಷ್ಟು ವರ್ಷ ಆದರೂ ಒಂದು ಒಳ್ಳೆ ಕತೆ ಸಿಕ್ಕಿದ್ದಕ್ಕೆ ಪ್ರೇಮ್ ಸರ್ಗೆ ಕಾರಣ. ಪ್ರೇಮ್ ಸರ್ ತುಂಬ ಥ್ಯಾಂಕ್ಸ್. ಆಮೇಲೆ ಒಳ್ಳೆ ಅಂದರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಬರೋದಕ್ಕೆ ನಮ್ಮ ಪ್ರೊಡ್ಯೂಸರ್ KVL ಸರ್ ಕಾರಣ. ಆಮೇಲೆ ನನ್ನ ಬ್ಯಾಕ್ ಎಂಡಲ್ಲಿ ನನ್ನ ಟೆಕ್ನಿಷಿಯನ್ಸು, ನನ್ನ ಡೈರೆಕ್ಟರ್ ಟೀಮು ಮತ್ತು DOP ಟೀಮು, ನನ್ನ ಲೈಟ್ ಹುಡುಗರು, ನಮ್ಮ ಆರ್ಟ್ ಡೈರೆಕ್ಟ್ರು, ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರು ಎಲ್ಲರ ಸಪೋರ್ಟ್ ಇದೆ. ಅರ್ಜುನ್ ಸರ್ ಥ್ಯಾಂಕ್ ಯು, ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿದೆ ಸಿನಿಮಾ, ನೋಡಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ತುಂಬ ದೊಡ್ಡ ಜರ್ನಿ, ತುಂಬ ಕಷ್ಟಪಟ್ಟಿರೋದು ಪ್ರೇಮ್ ಸರ್. ಯಾಕಂದರೆ ಅದು ಪ್ರತಿ ಸಲನೂ ಪ್ರತಿ ಫ್ರೇಮಲ್ಲೂ ನಿಮಗೆ ಕಾಣುತ್ತೆ. ಈ ಜರ್ನಿ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ KVL ಸರ್ಗೆ ಹೇಳಬೇಕು. ಯಾಕಂದರೆ ಜೇಬಲ್ ಮನಿ ಇದ್ದರೆ ಜಾತಕದ ಶನಿ ಇದ್ರೆ ಬಾಗರು ಕುತ್ಕೊಂಡು ಮಾತಾಡೋಣ ಧೈರ್ಯ ಇರುತ್ತಂತೆ. ಅಂಥ ದೊಡ್ಡ 3 ವರ್ಷ ಅಂಥ ದೊಡ್ಡ ಧೈರ್ಯ ಕೊಟ್ಟು ಕಾಪಾಡಿದ್ದು KVN ಸರು. ಥ್ಯಾಂಕ್ ಯು KVN ಸರ್. ಆಮೇಲೆ ಜನಿಯಾಜಿ ಸಂಗೀತದಲ್ಲಿರೋದು 7 ಸ್ವರ ಹಿಡ್ಕೊಂಡು 6 ಸಾಂಗು ಇಟ್ಕೊಡೋ ತಮಾಷೆ ವಿಷಯ ಅಲ್ಲ ಜಿ. ಥ್ಯಾಂಕ್ ಯು ಜಿ. ಎಷ್ಟು ರೇಷ್ಮಾ ಮೇಡಮ್, ಕನ್ನಡ ಇಂಡಸ್ಟ್ರಿ ರಾಯಿಂದ ಬರೋರೆಲ್ಲ ರಾರಾಜಿಸ್ಬಿಟ್ಟಾರೆ ಮೇಡಮ್. ನೀವು ರಾರಾಜಿಸ್ಲಿ KDಯಿಂದ ಅಂತ ಕೇಳ್ಕೊತೀನಿ. ನಿಮ್ಮ ಎನರ್ಜಿಕ್ ಫ್ಯಾನ್ ನಾನು. ನೆಕ್ಸ್ಟು ಧ್ರುವ ಸರ್ ಅಂತ ಶುರುವಾಗಿದ್ದ ಜರ್ನಿ ಇವತ್ತು ಅಣ್ಣ ಭಯ್ಯ ಅಂತ ಕೂಗೋವರೆಗೂ ಅವರಷ್ಟು ಆತ್ಮೀಯತೆಯಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಮೊದಲನೇ ಥ್ಯಾಂಕ್ಸ್ ಭಯ್ಯ. ಪ್ರತಿ ಡೈಲಾಗು ನೀವು ಹೇಳುವಾಗ ಬರೆದೋರಿಗೆ ಖುಷಿ ಆಗುತ್ತೆ, ಅದು ತುಂಬ ದೊಡ್ಡ ವಿಚಾರ. ಅದು ಒಬ್ಬ ರೈಟ್ರಾಗಿ. ಆಮೇಲೆ ನಿಮ್ಮ ಫ್ಯಾನ್ಸ್ ಆಗಲಿ, ನೀವು ಕೊಟ್ಟಿರೋ ಪ್ರೀತಿ ಆಗಲಿ, ಅದನ್ನು ಯಾವತ್ತೂ ಮರೆಯಲ್ಲ ನಾನು. ಅದಕ್ಕೆ ಬೇರೆ ಥರ ಒಂದು ಥ್ಯಾಂಕ್ಸ್ ಭಯ್ಯ. ನೆಕ್ಸ್ಟು ರಮೇಶ್ ಸರ್ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನೀವು ಪ್ರತಿ ಸಲ ಆ್ಯಕ್ಟ್ ಮಾಡುವಾಗ್ಲೂ ಎಲ್ಲಿ ಬ್ರೆತ್ ತಗೋತೀರಾ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಒಂದು ರಂಗಭೂಮಿಯಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲಿ ಡೈಲಾಗ್ ತಗೋಬೇಕು ಅನ್ನೋನಲ್ಲ, ಎಲ್ಲಿ ಉಸಿರು ತಗೋಬೇಕು ಅಂತ ಗೊತ್ತಿರೋ ಅನ್ನೋ ನಟ ಅಂತ. ಅದು ನಾನು ತುಂಬ ಕಲಿತೆ ಸರ್ ನಿಮ್ಮಿಂದ. ಹೇಗೆ ಬರೆಯೋ ಟೈಮಿಂಗ್ ಆಗಿರ್ಬೋದು ಅದೆಲ್ಲ. ಹಾಗೆ ನಮ್ಮ ಬಾಸ್ ಪ್ರೇಮ್ ಸರ್, ಸ್ವಲ್ಪ ಟೈಮ್ ತಗೋತೀನಿ. ಇದಕ್ಕೂ ಮುಂಚೆ ಅವರು ಏಕಲವ್ಯ ಡೈರೆಕ್ಟ್ರು, ಆದರೆ ಅದಕ್ಕೂ ಮುಂಚೆಯಿಂದನೂ ನನ್ನಂಥ ಸಾವಿರಾರು ಜನಕ್ಕೆ ದ್ರೋಣಾಚಾರ್ಯ ಅವರು. ಥ್ಯಾಂಕ್ ಯು ಬಾಸ್. ಇಂಥ ದೊಡ್ಡ ಜರ್ನಿಲಿ 3 ವರ್ಷದ ಹಿಂದೆ ಮಗ ನನ್ನ ಸಿನಿಮಾ ರೈಟರ್ ಕಣೋ ನೀನು ಅಂತ ನೀವು ಡಿಸೈಡ್ ಮಾಡಿಲ್ಲ ಅಂದರೆ ಇವತ್ತು ಈ ಜಾಗದಲ್ಲಿ ನಾನು ಇರ್ತಿರ್ಲಿಲ್ಲ. ಅದಕ್ಕೆ ತುಂಬ ಚಿರಋಣಿ. ಪ್ರತಿ ಸಲನೂ ಯಾವುದೇ ಸೀನ್ ಬರೋದ್ರೂ ಇಲ್ಲ ಗುರು ನೀನು ಕ್ಯಾಲಿಬರ್ ಬೇರೆ, ಬರೆಯೋ ಮಗ ನೀನು ಬರೀತಲ್ಲೋ ಅಂತ ಅಂದ್ಬಿಟ್ಟು ನೀವೊಂದು ಮಾತು ಹೇಳಿದ್ರಿ. ಇದು ತುಂಬ ಡೈಲಾಗ್ಸು ತುಂಬ ಸೀನ್ಸ್ ಹೋದಾಗ ಬೇಸಿಕಲಿ ನಾನು ಜೋಗಿ ಮಗ, ನಾನು ಬೇಡ್ತಾ ಇರ್ತೀನಿ, ಕೊಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ಆ ಋಣಕ್ಕೆ ರಕ್ಕಸಪ್ರದೊಳಲ್ಲಿ ನಾನೊಂದು ಸಾಂಗ್ ಬರೆದಿದೆ. ಸಾಂಗಲ್ಲಿ ನಿಮಗೋಸ್ಕರ ಒಂದು ಲೈನ್ ಬರೆದಿದೆ, ಕೈಯ ಚಾಚಿದ ಜೋಗಿ ನಿಂತು ನಿನಗೆ ತಲೆ ಬಾಗಿ ಅಂತ. ಆ ಋಣ ಯಾವತ್ತೂ ಇರುತ್ತೆ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ರಕ್ಕಸಪ್ರದ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದೆ, ಪ್ರೇಮ್ ಸರ್ ಹತ್ರ ಕೆಲಸ ಮಾಡೋ ಹುಡುಗರು ಅಂದರೆ ಮನೆ ಮಕ್ಕಳು ಅಂತ. ಆ ಪ್ರೀತಿಗೆ ಮತ್ತೊಂದು ಕಾರಣ ರಕ್ಷಿತಾ ಮೇಡಮು. ಥ್ಯಾಂಕ್ ಯು ಮೇಡಮ್. ಪ್ರತಿ ಸಲ ನಮ್ಮನ್ನೆಲ್ಲ ಮನೆ ಮಕ್ಕಳು ಥರ ಬೈದಿದ್ದೀರಾ, ಪ್ರೀತಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸುಪ್ರೀ ಸರ್, ಒಂದು ಮಾತಿದೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಅದನ್ನು ಒಂದು ತಾಮ್ರದ ನಾಣ್ಯ ಕೂಡ ತಾಯಿ ಮಕ್ಕಳನ್ನ ದೂರ ಮಾಡ್ಬಿಡ್ತು ಅಂತ. ಅಂಥರಲ್ಲಿ ಇಷ್ಟು ದೊಡ್ಡ ಬಜೆಟ್ ಇರೋ ಸಿನಿಮಾನ ಯಾರಿಗೂ ಮನಸ್ತಾಪ ಬರದೇ ಇರೋ ಥರ ಇಲ್ಲಿವರೆಗೂ ತಗೊಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಜರ್ನಿಲಿ ಮತ್ತೊಂದು ತುಂಬ ದೊಡ್ಡ ಭಾಗ ಅಂತಾರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಅಯ್ಯಪ್ಪ ಸರ್ ಆಗಿರ್ಬೋದು, ನಮ್ಮ ಬಾಬು ಸರ್, ಭರತ್ ಅವರು, ವಿಕಾಸ್ ಅವರು, ದೇವು, ತುಂಬ ಜನ ಇದ್ದಾರೆ, ಶಿವು ಇದ್ದಾರೆ, ತುಂಬ ಜನ. ಪ್ರತಿಯೊಬ್ಬ ಹುಡುಗರಿಗೂ ಕೂಡ ಡೈರೆಕ್ಟರ್ ಆಗುವಂಥ ಕ್ಯಾಲಿಬರ್ ಇದೆ. ಅದನ್ನು ಆ ಗರಡಿನ ಆ ಥರ ರೆಡಿ ಮಾಡೋದು ಪ್ರೇಮ್ ಸರ್. ಥ್ಯಾಂಕ್ ಯು ಬಸ್. ಅಷ್ಟೇ ಡೈರೆಕ್ಟರ್ಗಳನ್ನ ರಕ್ಕಸಪ್ರದ ಸಿನಿಮಾನ ಲಿರಿಕ್ ರೈಟರ್ ಮಾಡಿದ್ದೀರಾ. ಇವತ್ತು ನಾನು ಬೇರೆ ಸಿನಿಮಾಗಳನ್ನ ಬರೀತಾ ಇದ್ದನ್ನ ಪ್ಯಾನ್ ಇಂಡಿಯಾ ರೈಟ್ರು ಮಾಡಿದ್ದೀರಾ.
ಪ್ರೇಮ್ ಸರ್ ಗರಡಿಯಲ್ಲಿ ಮಾಸ್ ಡೈಲಾಗ್ ರೈಟರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಬಂದಾಗ ನಿಜವಾಗ್ಲೂ ಇದು ನನ್ನ ಜರ್ನಿನ ಅಂತ ಆಶ್ಚರ್ಯ ಆಗುತ್ತೆ. ಅದು ಕಂಪ್ಲೀಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಟೈಮ್ ನಾನು ಆಂಕರಿಂಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಡೈಲಾಗ್ ಬರೆಸ್ಕೊಂಡು ಬರ್ತೀನಿ. ದಯವಿಟ್ಟು ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಆಗುತ್ತೆ. ಇಷ್ಟು ದೊಡ್ಡ ಸಿನಿಮಾದಲ್ಲಿ ನನಗೆ ಈ ಥರ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಎಲ್ಲ ಬಂದಿರೋ ಪತ್ರಕರ್ತರವ್ರಿಗೆ, ಮೀಡಿಯಾದವ್ರಿಗೆಲ್ಲರಿಗೂ ನಮಸ್ಕಾರ. ಈ ಥರದೊಂದು ದೊಡ್ಡ ಸಿನಿಮಾಲಿ ಒಂದು ಲಿರಿಕ್ ಬರೆಯೋಕ್ಕೆ, ಕೋಡೆ ಹಿಡಿದ ಕೆಲಸ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರೇಮ್ ಸರ್. ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅನಿಸುತ್ತೆ. ಔಟ್ಪುಟ್ ನೀವೇ ನೋಡಿದ್ದೀರಾ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ತಿಂಗಳು 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ನೋಡಬೇಕು ಅಂತ ಹೇಳ್ತೀನಿ. ಮುಗಿಸ್ಬಿಟ್ರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ಸ್ ಪ್ರೇಮ್ ಸರ್ಗೆ. ಯಾಕೆಂದರೆ ನನ್ನ ನಂಬಿ ಈ ಒಂದು ಸಾಂಗ್ ಕೊಟ್ಟರು, ಶಿವ ಶಿವ ಸಾಂಗ್ನ. ಯಾಕೆಂದರೆ ಅವ್ರ ಹತ್ರ ನಾನು ತುಂಬ ಕಲ್ತಿರೋದಿದೆ. ಡ್ಯಾನ್ಸು ಏನು ಬೇಕಾದ್ರೂ ಮಾಡ್ಬೋದು ಡ್ಯಾನ್ಸು, ಬಟ್ ಕಥೆನ ಅಳವಡಿಸ್ಕೊಂಡು ಡ್ಯಾನ್ಸ್ ಮಾಡೋದು ನಮ್ಮ ಪ್ರೇಮ್ ಸರ್ ಹತ್ರನೇ. ಯಾಕೆಂದರೆ ಹಿಂದೆ ಏಕ್ಲಿವೆ 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೆ. ಆವಾಗಲೇ ನಾನು ಅವ್ರ ಹತ್ರ ಸ್ವಲ್ಪ ಕಲ್ತ್ಕೊಂಡೆ. ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ನಾಗೇಶ್ ಸರ್ ಜೊತೆ, ಅವ್ರ ಜೊತೆ ಎಲ್ಲ. ಬಟ್ ಪ್ರೇಮ್ ಸರಿಂದ ಆ ಒಂದು ಕೆಲಸ ಕಲ್ತ್ಕೊಂಡೆ. ಥ್ಯಾಂಕ್ ಯು ಪ್ರೇಮ್ ಸರ್. ಮತ್ತು ನಮ್ಮ ಕಲೆ ಹೀಗಿದೆ ಅಂತ ತೋರಿಸೋದ್ರಿಗೆ ರಕ್ಷಿತಾ ಮೇಡಮ್ದು ತುಂಬಾ ಅಳವಡಿಕೆ ಇದೆ. ಯಾಕೆಂದರೆ ಪ್ರತಿ ಸರಿನೂ ಮೌನ ಮಾಡ್ತಾನೆ ಇವಾಗ ಅವ್ರು ಕೂತಿದ್ದಾಗಲೂ ಗುರ್ತಿಸ್ತಾರೆ. ಥ್ಯಾಂಕ್ ಯು ರಕ್ಷಿತಾ ಮೇಡಮ್. ನಿಮ್ಮ ಪ್ರೀತಿ ಯಾವಾಗಲೂ ಸದಾ ನನ್ನ ಮೇಲೆ ಹೀಗೆ ಇರಲಿ. ಹಾಗೆ ನಮ್ಮ ಧ್ರುವ ಸರ್ ಅದ್ದೂರಿಯಿಂದನೂ ನನ್ನ ಬಿಟ್ಟಿಲ್ಲ. ಇವತ್ತರೆಗೂ ಡ್ಯಾನ್ಸ್ ಅಂದರೆ ತುಂಬ ಏನು ಟ್ರೈಲರಲ್ಲಿ ನೋಡಿದ್ರಿ ಅದೇ ಡೆಡಿಕೇಟು ಡ್ಯಾನ್ಸಲ್ಲಿ ಕೂಡ ಇರುತ್ತೆ. ಬರೋವರೆಗೂ ಬಿಡಲ್ಲ. 101 ಸರಿ ಮಾಡಿದ್ರು ಮಾಡಿಸ್ತಾನೆ ಇರ್ತಾರೆ. ತುಂಬ ಥ್ಯಾಂಕ್ಸ್ ಸರ್ ಧ್ರುವ ಸರ್. ಹಾಗೆ ರೇಷ್ಮಾ ಅವರು ಕೂಡ. ನೀವಿಬ್ಬರು ಚೆನ್ನಾಗಿ ಮಾಡಿದ್ದಕ್ಕೆ ನಮಗೆ ಹೆಸರು ಸರ್. ಒಬ್ಬ ಟೆಕ್ನಿಷಿಯನ್ ಬೆಳೆಯೋದೇ ನಿಮ್ಮಿಂದನೇ ಸರ್. ಹಾಗೆ ನಮ್ಮ ವೆಂಕಟ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಪ್ರೀತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟು ಹೋಗಿ ಈ ಸಾಂಗ್ ಕೇಳಿದಾಗ ಒಂದು 100 ಜನ ಸಾಕಂದ್ರು. ಇಲ್ಲ ಸರ್ ಒಂದು 500 ಜನ ಅಂದೆ. ಹಂಗೆ ಆಗ್ತಾ ಒಂದು 1000 ಡ್ಯಾನ್ಸರ್ಸ್ವರೆಗೂ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ 1000 ಡ್ಯಾನ್ಸರ್ಸ್ ಹಾಕಿ ಮಾಡಿರೋಂಥ ಸಾಂಗು ಶಿವ ಶಿವ ಸಾಂಗು. ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ರಮೇಶ್ ಸರ್ ಇದ್ದಾರೆ. ಅವರು ಅಷ್ಟೇ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ನಾನು ಸಾಂಗ್ ಬರೀತಿದ್ದಾಗ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ದತ್ತಣ್ಣ ಸರ್, ನಿಮ್ಮ ಆಶೀರ್ವಾದ ಎಲ್ರಿಗೂ ಹೀಗೆ ಇರಲಿ. 30th ರೆಡಿ ಕೇಳಿ ಎಲ್ಲರೂ ಬಂದು ನೋಡಿ. ಜಯ ಆಂಜನೇಯ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಕಣ್ರ ವಿಜಯರೋಡದಕ್ಕೆ. ಸಿನಿಮಾ ಬಂದು ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀರಾ. ಆ್ಯಂಡ್ ಯಾರೋ ಹೆಸರು ಹೇಳದೆ ಮಿಸ್ಕೀಸ್ ಮಾಡೋದು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಆ್ಯಂಡ್ ಎಲ್ಲರೂ ಮಾತಾಡಿದ್ರು. ಸಾರ್ ರಮೇಶ್ ಸರ್ ಮಾತಾಡಿದ್ರು, ದತ್ತಣ್ಣ ಸಾಹೇಬ್ರು ಮಾತಾಡಿದ್ರು, ನಮ್ಮ ಹೀರೋಯಿನ್ ಮಾತಾಡಿದ್ರು, ಧ್ರುವ ಮಾತಾಡಿದ್ರು. ಎಲ್ಲರೂ ಮಾತಾಡಿದ್ದಾರೆ. ನಾನೇನು ಸ್ಪೆಷಲಾಗಿ ಏನು ಮಾತಾಡೋದು ಬೇಡ ಇಲ್ಲಿ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏಪ್ರಿಲ್ 30ಕ್ಕೆ. ಆ್ಯಂಡ್ ನಾವು ಹಿಂದೆ ಏನು ಮಾಡಿದ್ವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಸಿನಿಮಾ 30ಕ್ಕೆ ಬರ್ತಾ ಇದೆ, ಅದನ್ನು ನೋಡಿ. ಇದಕ್ಕೆಲ್ಲದಕ್ಕೂ ಕಾರಣ ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಹೀರೋ ಅಂತಿದ್ದೆ ಯಾವಾಗಲೂ. ನನ್ನ ಸಿನಿಮಾಗಳ ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಅಂತಿದ್ದೆ. ಆಮೇಲೆ ಯಾವಾಗಲೂ ಧ್ರುವನು ಅದೇ ಹೇಳ್ತಿದ್ದ. ಈ ಸಿನಿಮಾಗೆ ಆ್ಯಕ್ಚುಲಿ ಹೀರೋ ಬಂದ್ಬಿಟ್ಟು KVN ಅವರು. ಯಾಕೆ ಹಂಗೆ ಹೇಳ್ತೀನಿ ಅಂತಂದರೆ, ಒಬ್ಬ ನಿರ್ಮಾಪಕ ಆದವರು ಒಂದು ಸಿನಿಮಾ ಮಾಡ್ಬೋದು ಅಂದರೆ ಅವ್ರಿಗೊಂದು ಲಿಮಿಟ್ ಇರ್ತದೆ, ಒಂದು ಬಜೆಟ್ ಇರ್ತದೆ, ಒಂದು ಲಿಮಿಟ್ ಇರುತ್ತೆ. ಅಂದರೆ ಇಷ್ಟಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಒಂದು ವರ್ಷ ಸಿನಿಮಾ ಮುಗಿಸ್ಬಿಟ್ಟು ರಿಲೀಸ್ ಮಾಡ್ಬೇಕು. ಯಾಕಂದರೆ ಎಲ್ಲ ನಿರ್ಮಾಪಕನ ಆಸೆಗಳು ಅದೇ ಇರ್ತದೆ. ಯಾಕಂದ್ರೆ ಬಂಡವಾಳ ಹಾಕೋರು ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಬಟ್ KVN ಸರ್ ತುಂಬ ಇಂಗ್ಲೀಷ್ ವರ್ಡ್ ಅಂದರೆ ತುಂಬ ಫ್ಯಾಷನ್ ಕರೆಕ್ಟಾ? ಫ್ಯಾಷನ್. ಓಕೆ, ಐ ಡೋಂಟ್ ನೋ, ಸಾರಿ. ಓಕೆ, ತುಂಬ ಅವ್ರಿಗೆ ಫ್ಯಾಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾನು ಏನಾದರೂ ಮಾಡಿ ಅವ್ರಿಗೆ ವಾಟ್ಸಪ್ಪಲ್ಲಿ ಏನೋ ಕಳಿಸಿದ್ರೆ, ಫ್ರೆಂಡ್ ಸರ್ ಇನ್ನೇನಾದರೂ ಮಾಡ್ಬೋದು ನೋಡಿ, ಇದನ್ನ ಅದು ಇದು ಹಿಂಗೆ ಮಾಡ್ಬೋದು ನೋಡಿ ಅಂದರೆ ಅವ್ರಿಗೆ ಎಷ್ಟು ತುಡಿತಾ ಅಂದರೆ ಅವ್ರಿಗಿರೋ ಜಾಬ್ಗೆ, ಅವ್ರಿಗಿರೋ ಟೈಮಿಂಗ್ಸ್ಗೆ ಅವರು ಅಷ್ಟು ನೋಡಿ ಅಷ್ಟು ಎನರ್ಜಿಕ್ ಆಗಿ ಇನ್ನೂ ನಮಗೆ ಪುಷ್ ಮಾಡೋರು. ಅವರು ಇನ್ನೂ ಏನೋ ಮಾಡ್ಬೋದು ನೋಡಿ, ಸಮಥಿಂಗ್ ಡೂ, ಏನೋ ಚೇಂಜ್ ಮಾಡ್ಬೋದು ನೋಡಿ ಅದನ್ನ ಅಂತಂದರೆ ಟಿಲ್ ನಾನು ಟ್ರೈಲರ್ ಇವತ್ತು ಲಾಂಚ್ ಆಗಿದೆ. ನೆನ್ನೆನೂ ಕೂಡ ಅದು ನೋಡಿ ಅಂದರೆ ಅಷ್ಟು ಕುತೂಹಲ, ಅಷ್ಟು ಫ್ಯಾಷನೇಟು, ಅಷ್ಟು ಸಪೋರ್ಟು. ಈ ಥರ ಒಬ್ಬ ನಿರ್ಮಾಪಕ, ಈ ಥರ ಒಬ್ಬ ಸಂಸ್ಥೆ ನನಗೆ, ಸಾರಿ ಏಕವಚನ ಮಾತಾಡ್ತೇನೆ ನಿರ್ಮಾಪಕ ಅಂತ, ಸಾರಿ ಫಾರ್ ಎನ್ಕರೇಜ್ ಸರ್. ಆ್ಯಂಡ್ ಈ ಥರ ಒಂದು ಸಂಸ್ಥೆ ಕನ್ನಡ ಚಿತ್ರಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಸ್ಥೆ ಇದು. ಆಮೇಲೆ ಎಷ್ಟೋ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಸರ್. ಹೀಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಅದಕ್ಕೆ ಅವ್ರನ್ನ ಯಾವಾಗಲೂ ಅಷ್ಟೇ. ಯಾಕೆ KD ಸಿನಿಮಾ ಹೀರೋ ಯಾರು ಅಂದ್ರೆ ಇಲ್ಲಿ ಧ್ರುವ ಅಲ್ಲ, ಪ್ರೇಮ್ ಅಲ್ಲ, ರವಿ ಸರ್ ಅಲ್ಲ, ರಮೇಶ್ ಸರ್ ಅಲ್ಲ, ಅಂಡ್ ಯಾರು ಅಲ್ಲ, ಓನ್ಲಿ KVN ಸರ್. ಸೊ ಬಿಕಾಸ್ ದ ಗಟ್ಸ್ ಅಂತೀವಲ್ಲ, ಗಟ್ಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅದೇನೋ ಗುಂಡಿಗೆ ಇರ್ಬೇಕು, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಅವನು ಗುಂಡಿಗೆ ಇರ್ಬೇಕು ಬಿಡ್ರ, ತಾಕತ್ ಇರ್ಬೇಕು ಬಿಡ್ರಲ್ಲ ಅಂತೀವಲ್ಲ. ಸೊ ಆ ಮಟ್ಟಕ್ಕೆ ಅವ್ರಿಗೆ ಪವರ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್.
ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ಸರ್. ಸೊ ಎನಿಥಿಂಗ್ ಆ್ಯಂಡ್ ಜಯ ಆಂಜನೇಯ ಗುರು, ಜಯ ಆಂಜನೇಯ. ಆ್ಯಂಡ್ ಧ್ರುವನ್ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಿನಿಮಾ ನೋಡಿದವ್ರು ಯಾರೇ ಆಗಲಿ, ಅಂದ್ರೆ ಸೆನ್ಸಾರ್ ಆಫೀಸರ್ ನೋಡಿದ್ರು ಅಂಡ್ ಸುಮಾರು ಜನ ಸಿನಿಮಾ ನೋಡಿದ್ರು, ಸುಮಾರು ಜನ ಅಂದ್ರೆ ಬೇರೆ ನೋಡಿಲ್ಲ, ಸೆನ್ಸಾರ್ ಆಫೀಸರ್ ಟೆಕ್ನಿಷಿಯನ್ಸ್ ಎಲ್ಲ. ಸೆನ್ಸಾರ್ ಅವ್ರು ಫಸ್ಟ್ ನೋಡಿದ ತಕ್ಷಣ ಒಂದೇ ಹೊಗಳಿದ್ರು ಅವರು, ಏನ್ ಚೆನ್ನಾಗಿ ಮಾಡಿದಾನೆ ಧ್ರುವ, ಸಖತ್ತಾಗಿ ಮಾಡಿದಾನೆ ಸರ್, ತುಂಬಾ ಚೆನ್ನಾಗಿ ಮಾಡಿದಾನೆ ಸರ್ ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಇದಾಗಿದೆ ಮಗನೇ ನೀನು. ಎಲ್ಲರೂ ಇಲ್ಲ ಅಂತಕ್ಕಂಥ ಡೆಲ್ಲಿ ಬಾಂಬೆ ಸೆನ್ಸಾರ್ ಆಫೀಸರು ಹೇಳಿದ್ರು, ಹೊರಗಡೆ ನಿಂತಿದ್ದೆ, ಇದು ಹೆಲ್ಮೆಟ್ ದಿಸ್ ಗಾಯ್ ಇಸ್ ಗುಡ್ ಅಂದ್ರೆ ಗೊತ್ತಲ್ಲ, ನನ್ನ ಇಂಗ್ಲೀಷು ಅವ್ರ ಇಂಗ್ಲೀಷು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇರ್ತದೆ. ಸೊ ನಾನು ಅಕಸ್ಮಾತ್ ನನಗೇನೋ ಗೊತ್ತಿಲ್ಲ ಅಂದಾಗ ಸುಪ್ರೀತ್ ಅವ್ರಿಗೆ ಹೇಳಿದೆ, ಮಗನೇ ಮಾತಾಡಲ್ಲ, ಮಾತಾಡ ನೀನು ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಹಿಂಗೆ ತುಂಬಾ ಚೆನ್ನಾಗಿ ಮಾಡಿದೆ, ನೀನು ತುಂಬಾ ಚೆನ್ನಾಗಿ ಮಾಡಿದೆ ಮಗನೇ. ನಾನು ಎಲ್ಲರನ್ನೂ ಹೊಗಳೋದ್ಕಿಂತ ಹೆಚ್ಚಾಗಿ ಸಿನಿಮಾ 30ನೇ ತಾರೀಕು ಬರುತ್ತೆ, ದಯವಿಟ್ಟು 30ಕ್ಕೆ ಬರ್ತಾ ಇದೆ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಇದು ಕನ್ನಡ ಸಿನಿಮಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಸ್ಥೆ, ತುಂಬಾ ಫ್ಯಾಷನೇಟ್ ಆಗಿ, ತುಂಬಾ ಇದಾಗಿ ನಾವು 3 ವರ್ಷ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ನಮ್ಮನ್ನ ಅವರು KVN ಸರ್ ಮೇಂಟೈನ್ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ಪ್ರೇಮ್ ಅಂದ ತಕ್ಷಣ ಅಯ್ಯೋ ನನ್ನ ಮಗ ಬಜೆಟ್ ಜಾಸ್ತಿ ಮಾಡ್ತಾನೆ ಗುರು, ಅಯ್ಯೋ ವರ್ಷಾನ್ಗಟ್ಟೆ ಎಳಿತಾನೆ ಗುರು ಅಂತಾರೆ. ಅಂತಲ್ಲಿ ನಮ್ಮನ್ನ ಸಾಕಿದ್ದಾರೆ. ಸೊ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ. ಅಂಡ್ ರಮೇಶ್ ಸರ್ ಬಗ್ಗೆ ಮಾತಾಡಂಗಿಲ್ಲ, ಸಿನಿಮಾ ನೋಡೋದ್ಮೇಲೆ ಮಾತಾಡ್ತೀನಿ ರಮೇಶ್ ಸರ್ ಬಗ್ಗೆ. ತುಂಬಾ ಚಮಕಿದೆ ಸಿನಿಮಾ, ಟೋಟ್ಲಿ ಡಿಫ್ರೆಂಟ್, ಬೇರೆ ಬೇರೆ ಆಯಾಮದಲ್ಲಿ ಹೋಗುತ್ತೆ. ಅಂಡ್ ನಮ್ಮ ಡಾರ್ಲಿಂಗ್ ಇವತ್ತು ಬರಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅವ್ರು ಯಾವುದೋ ಆ್ಯಡ್ ಶೂಟಲ್ಲಿ ಇದ್ದಾರೆ, ಸೊ ಅದರಿಂದ ಬರೋಕ್ಕಾಗಿಲ್ಲ, ಬಟ್ ಬರ್ತಾರೆ. ಅದನ್ನು ನೆಕ್ಸ್ಟ್ ವೀಕಲ್ಲಿ ಯಾವುದೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ಮನ್ನೆಲ್ಲ ಕರಿತೀನಿ. ಸೊ ಅವರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಎಂಟ್ರಿ. ಅಂಡ್ ಈ ಸಿನಿಮಾ ಇವಾಗಲೇ ಹೇಳ್ಬಿಡ್ತಾರೆ ನಿಮ್ಗಳಿಗೆ, ಈ ಸಿನಿಮಾ ನೋಡುವಾಗ ಇದೇನು ಟ್ರೈಲರ್ ಅಂತ ನೋಡಿದ್ರಿ, ಇವಾಗ ಈ ಸಿನಿಮಾನೇ KDನೇ ಟ್ರೈಲರ್, ಎಂಟರ್ ಸಿನಿಮಾ, ಹೋಲ್ ಸಿನಿಮಾ ಇಸ್ ಎ ಟ್ರೈಲರ್. ನೀವು ಪ್ರತಿ ಪಾತ್ರಗಳು ಹುಟ್ಟುತ್ತವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತೀರ ಅದನ್ನ. ಬಟ್ KD ಸಿನಿಮಾ ಇಸ್ ಓನ್ಲಿ ಟ್ರೈಲರ್. ಓಕೆ, ಪ್ಲೀಸ್ ವಾಚ್ 30th 30ಕ್ಕೆ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದರೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ ಅಳಲ್ಲ, ಯಾಕೆ ಅಳ್ಬೇಕು, ಒಳ್ಳೆ ಆಯ್ತು ರೀ, ಒಳ್ಳೆ ಚೆನ್ನಾಗಿ ಸಾಕಿದ್ದಾರೆ ನಮ್ಮನ್ನ KVN ಸರ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ, ಯಾವ್ಯಾಕೆ ಕೇಳಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾರ್ಗೆ ಆ್ಯಕ್ಚುಲಿ ನಾನು ಯಾವಾಗಲೂ ರೇಗಿಸ್ತೇವೆ, ನಮ್ಮ ಮೇಡಮ್ ಯಾವಾಗಲೂ ರೇಗಿಸೋಳು, KVN ಸರ್ ಯಾಕೆ ಬರಲ್ಲ ಬೇರೆ ಇದಕ್ಕೆ ಅಂತ. ಸೊ ಅವ್ರು ಯಾವಾಗಲೂ ಹೇಳೋರು, ಬರ್ತೀನಿ, ನಾನು ಬರ್ತೀನಿ ಪ್ರೇಮ್. ಯಾಕಂದ್ರೆ ನಾನು ಯಾವಾಗಲೂ ಕೇಳ್ತಿದ್ದೆ ಅವ್ರಿಗೆ, ಸರ್ ಬನ್ನಿ ಸರ್ ಅಂತ. ಇವಾಗ ಬಂದ್ರು ಬ್ಲೆಸ್ ಇದು ಏನೋ ಹೇಳ್ತಾರಲ್ಲ, ವಿಶ್ ಮಾಡ್ಬಿಟ್ಟೋಣ ಅಂತ ಬಂದೆ ಪ್ರೇಮ್ ಅಂದ್ರು. ನಾನು ಹೇಳಿದೆ, ನೋ ಸರ್ ಪ್ಲೀಸ್, ನೀವು ಇರ್ಬೇಕು, ನೀವು ದಯವಿಟ್ಟು ಅಂತ. ಬಿಡಿ ಪ್ರೇಮ್, ನೀವು ಮಾಡ್ತೀರಾ? ಇಲ್ಲ ಸರ್ ಪ್ಲೀಸ್, ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀನಿ ಅವ್ರನ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಟೀಮ್ಗೆ ನಾನು ಬನ್ನಿ ಪ್ರೇಮ್ ಸರ್ ಇನ್ನ ಮಾತಾಡಕ್ಕೆ ಇರ್ಬೋದು. ಐ ಥಿಂಕ್ ಅವ್ರದಿನ್ನ ಮುಗ್ದಿಲ್ಲ. ಅವರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನಾನು ಬಂದು ಎಲ್ಲರಿಗೂ ವಿಶ್ ಮಾಡೋಣ. ಥ್ಯಾಂಕ್ಸ್ ಎಲೆನಾ ಫಾರ್ ಮೇಕಿಂಗ್ KD ಸಚ್ ಎ ವಂಡರ್ಫುಲ್ ಫಿಲ್ಮ್. ಧ್ರುವ ಅವರು ಎಲ್ಲರೂ ಹೇಳ್ದಂಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ಹಿಸ್ ಫೈನೆಸ್ಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಸೇಮ್ ಇಸ್ ದ ಕೇಸ್ ವಿತ್ ರೇಷ್ಮಿ. ಬೋತ್ ಆಫ್ ದೆಮ್ ಆಸ್ ಎ ಪೇರ್ ದೇ ಲುಕ್ ವೆರಿ ಗುಡ್. ರಮೇಶ್ ಅರವಿಂದ್ ಸರ್ ತುಂಬ ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಹಾಗೆ ನಮ್ಮ ರವಿಚಂದ್ರನ್ ಸರ್ ಸಹ, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ದತ್ತನ ಸರು, ತುಂಬ ಆರ್ಟಿಸ್ಟ್ಗಳಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಡ್ರಾಮಾ ಇದೆ ಸಿನಿಮಾ ಅಲ್ಲಿ. ಪ್ರೇಮ್ ಅವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಪಿಕ್ಚರ್ನ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್, ಸಾಂಗ್ಸ್ ಯು ಹವ್ ಸೀನ್, ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ಸ್ ಇಸ್ ಗಿವನ್. ಶಿವ ಆಗಲಿ, ಆಲ್ ಅದರ್ ಸಾಂಗ್ಸ್ ವಿ ಸ್ಟಾರ್ಟ್ ವಿತ್ ಶಿವ. There's one more song that we are yet to release, which we all will definitely love. And our technicians, again, I don't want to miss William David ಅವರಿಂದ ಹಿಡ್ಕೊಂಡು ಎಡಿಟರ್, ಕೊರಿಯೋಗ್ರಾಫರ್, ಲಿರಿಸಿಸ್ಟ್, ಸ್ಟೋರಿ ರೈಟರ್, ಬ್ಯಾಕ್ಬೋನ್, ಡೈಲಾಗ್ ರೈಟರ್ಸ್, ಆ್ಯಂಡ್ ವೆಲ್ ವಿಷರ್ಸ್, ಪ್ರೆಸ್, ಮೀಡಿಯಾ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 30th is the release. People have worked very hard to make this movie happen and bring it
in front of you. I'm sure you will love. God bless everybody and all the best to each and every person who has worked. My job is to support the passionate team that wants to tell a great story on the screen and make things happen. That's my job, and I have done whatever I could to the entire team of KD to make this movie from story to reality on the screen. Thank you once again for all the best wishes. Dhruva sir, very ಒಂದು ನಿಮಿಷ. ಎಲ್ಲರೂ ಡಿಫ್ರೆಂಟ್ ಆಗಿ ಮಾಡಿದ್ರೆ ಏನ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಸ್ವಲ್ಪ ಹೇಳಿ ಎಲ್ಲರೂ. ಡಿಫ್ರೆಂಟ್ ಆಗಿ ಕಲಿಸ್ತಾ ಇದ್ದೀರಾ, ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದೀರಾ, ಎಲ್ಲರೂ ಏನೋ ದಿನ ಅದ ಡೈಲಾಗ್ ತರ ದಿನ ಬಾತ್ರೂಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಇಲ್ಲ, ನಮ್ಮ ಡೈರೆಕ್ಟ್ರ್ ಏನು ಹೇಳ್ಕೊಟ್ಟಿದ್ರು ಅಷ್ಟೇ ಮಾಡಿರೋದು ಆ್ಯಕ್ಚುಲಿ. ಇಲ್ಲ, ನಮ್ಮ ಡೈರೆಕ್ಟ್ರದು ಅಂದರೆ ಆ್ಯಕ್ಷನ್ ಚೆನ್ನಾಗಿ ಬೈದು ಬಿಡ್ತಾರೆ ಎಲ್ರಿಗೂ. ನಾವು ಆಯ್ತಾ ರೆಡಿನಾ ಆ್ಯಕ್ಷನ್ ಅಂತಾರೆ. ಎಲ್ಲ ಮಾಡಾದ್ಮೇಲೆ ಅಣ್ಣ ಓಕೆನಣ್ಣ ಅಂತೀನಿ. ಮಗನೇ ಅದು ಒಂದು ಅಣ್ಣ ಅಂತೀನಿ. ಇಲ್ಲ ಕಣ, ಅದು ಯಾರೋ ಲೈಟ್ ಸರಿಯಾಗಿ ಬಿಟ್ಟಿಲ್ಲ ಕಣ. ಸರಿ ಅಣ್ಣ ಅಣ್ಣ. ಹ್ಞೂ. ಸೊ ಚಿಕ್ಕ ಚಿಕ್ಕ ಡೀಟೇಲೂ ಬಿಟ್ಟಿಲ್ಲ. ಸೊ ಎಲ್ಲ ಇವ್ರುಗಳಿಗೆ ಎಲ್ಲ ಸಲ್ಲತ್ತೆ. ಸೊ ನಾವೇನೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಡೈರೆಕ್ಟ್ರೇ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿ KVN ಸರ್ ನಮ್ಮ ಕಾಲಿಲೆ ಕರೆದ ನಿನ್ನ. ನಾನು ಆ್ಯಕ್ಚುಲಿ ಐ ಆಲ್ಸೋ ಹ್ಯಾವ್ ಟು ಥ್ಯಾಂಕ್ ಮೈ KVN ಪ್ರೊಡಕ್ಷನ್ ಟೀಮ್. ಸುಪ್ರೀತಿಂದ ಸೇರಿಕೊಂಡು ನವೀನ್, Harish and my team in the office, Akshay, Gautam, Vishwa, Saurav, Balaji, entire team who are behind and supporting in ensuring that everything happens very smoothly. I don't want to, I forgot to mention, but they are the backbone in making a lot of things happen and ensuring that everything happens smoothly. Thank you, team. Thank you. ಒಂದಂತೂ ಸತ್ಯ KVN ಸರ್, ಪ್ರೇಮ್ ಸರ್ ಹೇಳಿರೋ ಹಾಗೆ, ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ನೀವು. ಎಂದೆಂದಿಗೂ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಣ ಸಂಸ್ಥೆಯಾಗಿ KVN ಪ್ರೊಡಕ್ಷನ್ಸ್ ಖಂಡಿತವಾಗಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಪ್ರೇಮ್ ಸರ್ ಕಂಟಿನ್ಯೂ ಮಾಡಿ. ಅದೀಗ ನಮ್ಮ ಚಿತ್ರತಂಡ ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು. ಒಂದು ಗ್ರೂಪ್ ಫೋಟೋ ಇರುತ್ತೆ, ಅದಾದ ಕೂಡಲೇ ಸ್ಟಾರ್ಟ್ ದ ಪ್ರೆಸ್ ಮೀಟ್. ಓಕೆ, ದ ಹೋಲ್ ಟೀಮ್ ಆಫ್ KD ಆನ್ ಸ್ಟೇಜ್ ಪ್ಲೀಸ್. ಅದೇ ಸರ್, ಕ್ಯಾಮರಾಮನ್ ಸರ್ ಮಧ್ಯದಲ್ಲಿ ನಿಂತಿರೋರಲ್ಲಿ ಮೀಡಿಯಾದವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ನೀವು ಕೂತ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಕೂತ್ಕೊಂಡ್ಬಿಡಿ ಪ್ಲೀಸ್. ಇದು ನಮ್ಮ ಹೆಮ್ಮೆಯ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಯ್ ಮೈ ಟೀಮ್ ಎಲ್ಲ ಯಸ್ವಾಸ್, ಎಲ್ಲರೂ 30ಕ್ಕೆ ರಿಲೀಸ್ ಆಗ್ತದೆ ಒಂದೇ ಸರಿ. ನಾವೆಲ್ಲ ಹೆಂಗೆ ಮ್ಯೂಸಿಕ್ ಕೋರಸ್ ಹೇಳಿದೀವಿ ಹಂಗೆ ದಯವಿಟ್ಟು 30 KD 30ಕ್ಕೆ ಬರ್ತಾ ಇದ್ದಾನೆ KD ಅಂತ ಥಿಯೇಟರ್. ಎಸ್, ನೆಕ್ಸ್ಟ್ ಗುರುವಾರ ಕರೆಕ್ಟ್ ಆಗಿ ಸರ್. ಅಂಡ್ ಇಲ್ಲಿ ಆಕ್ಷನ್ ಹೇಳ, ಅದು KVN ಸರ್ ಇದ್ದಾರೆ, KVN ಸರ್ಗೆ ಆಕ್ಷನ್ ಹೇಳ್ಬಿಡ್ತೀನಿ ನಾನು. ಏನಕ್ಕೆ ಸರ್ KD ನೋಡಿ ಸರ್ 30 KD ನೋಡಿ. ಓಕೆ, ಎಲ್ಲರೂ ಏಪ್ರಿಲ್ 30. ರೆಡಿ 1 2 ಆಕ್ಷನ್. ಏಪ್ರಿಲ್ KD ನೋಡಿ. ಥ್ಯಾಂಕ್ ಯು ಸೊ ಮಚ್.